ಹೃದಯ ನಿನದತಿ ಅದರ್ಸ್ ಹೀಲಿಂಗ್, ಇನ್ನೊಬ್ಬರಿಗೆ ಯಾವ ರೀತಿ ನಾವು ಹೀಲ್ ಮಾಡಬೇಕು ಅಥವಾ ಚಿಕಿತ್ಸೆಯನ್ನ ಮಾಡಬೇಕು ಅನ್ನುವಂತ ಟಾಪಿಕ್ ಅನ್ನ ಕುರಿತು ಇವತ್ತಿನ ಸೆಟ್. ಓಕೆ, ಸೊ ಅದರ ಬಗ್ಗೆ ನೀವಿವತ್ತು ಕಲಿಯೋದಕ್ಕೆ ನಾನು ಎದುರಿ ಕುಳಿತುಕೊಂಡಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲಾರು ಒಬ್ಬೊಬ್ರಿಗೆ ಕೂರ್ಸ್ಕೊಂಡಿರಿ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ಸಲ ಹಿಂಗ್ ಕೈ ಮಾಡ್ರಿ. ಎಸ್, ಓಕೆ, ಪ್ರಶಾಂತ್ ಸರ್ ಇದ್ದಾರೆ. ಆನಂತರ ಎಲ್ರು ವಿಡಿಯೋ ಆನ್ ಮಾಡ್ರಿ. ಬಹಳಷ್ಟು ಜನ ವಿಡಿಯೋ ಆಫ್ ಕಾಣಿಸ್ತಾ ಇದೆ ನನ್ಗೆ. ಬಹಳಷ್ಟು ಜನದ ವಿಡಿಯೋ, ಎಲ್ರು ವಿಡಿಯೋ ಆನ್ ಮಾಡ್ರಿ. ನಿಮ್ ಜೊತೆಗೆ ಯಾರಿದ್ದಾರೆ ನನ್ಗೊಂದ್ಸಲ ತೋರ್ಸ್ರಿ. ಮೊದ್ಲಿಗೆ ನನಗೆ ಒಂದ್ 2 ನಿಮಿಷ ಅವ್ರಿಗೆ ಮಾತಾಡೋದಿದೆ. ಅದರ ನಂತರ ನಾನು ಮತ್ತೆ ಮಾಹಿತಿ ಕಡೆಗೆ ಹೋಗ್ತೀನಿ. ಓಕೆನಾ? ಎಸ್. ಸೊ ಇವತ್ ಯಾರೆಲ್ಲರೂ ಅದರ್ಸ್ ಹೀಲಿಂಗ್ ಸಲುವಾಗಿ ನಮ್ಮ ಸ್ಟೂಡೆಂಟ್ಸ್ಗೆ ಸಪೋರ್ಟ್ ಮಾಡ್ತಾ ಇರುವಂತ ತಮ್ಮೆಲ್ಲರಿಗೂ ನಮ್ಮ ನಿವೇದಿತಾ ಹೋಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಧನ್ಯವಾದ ಹೇಳ್ತೀವಿ ಫಸ್ಟ್. ಯಾಕಂದ್ರೆ ನೀವು ಅವ್ರಿಗೆ ವಿಶ್ವಾಸ ಮಾಡ್ತಾ ಇದ್ದೀರಿ, ನಮ್ ಕಡೆ ಭರವಸೆ ಅಂತೀವಿ. ಆಗ ಬಹಳ ವಿಶ್ವಾಸ ಮಾಡ್ತಾ ಇದ್ದೀರಿ. ನಿಮ್ಮ ವಿಶ್ವಾಸ ಇದೆ ನೋಡ್ರಿ, ಅದನ್ನ ನಾವೆಲ್ಲರೂ ಉಳಿಸ್ಕೊಳ್ತೀವಿ. ನಮ್ಮ ಟೀಮ್ ನಿಮ್ಗೆ ಸಂಪೂರ್ಣ ಸಪೋರ್ಟ್ ಮಾಡುತ್ತೆ, ಇದು ವಿಶ್ವಾಸ ಇಡ್ರಿ. ಅದಾದ ನಂತರ 2ನೇ ಮಾಹಿತಿ, ಜೊತೆಗಿದ್ದವರಿಗೆ ಪೂರ್ತಿ ಹೀಲಿಂಗ್ ಮುಗಿಯೋತನ ಅಂದ್ರೆ ನಮ್ಮ ಕೋರ್ಸ್ ನ ಎಂಡ್ ಆಗೋ ತನಕ ನೀವು ರಿಲ್ಯಾಕ್ಸ್ ಮೋಡ್ ಅಲ್ಲೇ ಇರೋದಿರುತ್ತೆ. ಓಕೆನಾ? ಸೊ ಹಾಗಾಗಿ ಇದಿಷ್ಟು ನೀವು ಸಪೋರ್ಟ್ ಮಾಡ್ರಿ. ಮತ್ತೆ ಕೊನೆ ತನಕ ನಾವ್ ಯಾವಾಗ ನಮ್ಮ ಸ್ಟೂಡೆಂಟ್ ಹೇಳ್ತಾರೆ ನಿಮ್ಗೆ ರಿಲ್ಯಾಕ್ಸ್ ಆಗ್ರಿ ಅಂದ್ರ ಅವಾಗ ಮಾತ್ರ ನೀವು ರಿಲ್ಯಾಕ್ಸ್ ಆಗಿ ಎದ್ದು ಕುಳಿತುಕೊಳ್ಳುವಂತ ಕಾರ್ಯ ಇದೆ. ಓಕೆನಾ? ಸೊ ಇಷ್ಟು ಮಾಹಿತಿ ನನ್ಗೆ ಕೊಡೋದಿತ್ತು. ಮತ್ತೆ ಅಷ್ಟು ಪೇಷನ್ಸ್ ನಿಮಗಿದೆ ಅಂತ ನಾವು ಅನ್ಕೊಂಡಿವಿ. ಮಿನಿಮಮ್ 30 to 40 ಮಿನಿಟ್ಸ್ ಈ ಒಂದು ಪ್ರೊಸೆಸ್ಸಿಗೆ ಸಮಯ ತೆಗೆದುಕೊಳ್ಳುತ್ತೆ. ಅಷ್ಟು ತನಕ ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು. ಓಕೆನಾ? ಸೊ ಎಲ್ಲಾ ನಮ್ಮ ಮಾಸ್ಟರ್ ಸ್ವಲ್ಪ ನೀವು ಡೈರಿ ಮತ್ತು ಪೆನ್ ಅನ್ನ ತೆಗಿರಿ. ಒಂದಿಷ್ಟು ವಿಶೇಷವಾಗಿರುವಂತ ಮಾಹಿತಿಯನ್ನ ನಾನು ನಿಮ್ಗೆ ಹೇಳ್ತೀನಿ, ಅದಷ್ಟು ನೋಟ್ಸ್ ಮಾಡ್ಕೊಳ್ಳಿ. ಆ ನಂತರ ನಾನು ಮತ್ತೆ ನಿಮ್ಗೆ ಕೋರ್ಸ್ ಕಡೆ ಹೋಗೋಣ. ಎಸ್. ಸೊ ಈಗ ನಾವು ಅದರ್ಸ್ ಹೀಲಿಂಗ್ ನ ಸ್ಟೆಪ್ಸ್ ಗಳು ಏನ್ ಮಾಡ್ಬೇಕು. ಅದರ್ಸ್ ಹೀಲಿಂಗ್, ಇನ್ನೊಬ್ರಿಗೆ ನಾವು ಹೀಲ್ ಮಾಡ್ಬೇಕಂದ್ರ ಒಂದಿಷ್ಟು ನಿಯಮಗಳನ್ನ ನಾವು ಪಾಲಿಸೋದಿರುತ್ತೆ, ಮಾಸ್ಟರ್ಸ್ ಅಥವಾ ಗ್ರ್ಯಾಂಡ್ ಮಾಸ್ಟರ್. ಈಗ ಅದರಲ್ಲಿ ಒಂದು ನಿಯಮ ಏನು ಅಂದ್ರೆ ಸರಿಯಾಗಿ ಬರ್ಕೊಡ್ರಿ. ಬೇಕಾದ್ರೆ ರೆಡ್ ಪೆನ್ಲಿಂದ ಬರೀರಿ. ಎಲ್ಲಾ ಹೆಣ್ಮಕ್ಳು ಯಾರ್ಯಾರು ಮಾಸ್ಟರ್ಸ್ ಇದ್ರಿ, ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ರಿ ಅಥವಾ ಈ ಫೀಲ್ಡ್ ಅಲ್ಲಿ ಇದ್ರಿ, ಎಲ್ಲಾ ಹೆಣ್ಮಕ್ಳಿಗೂ ಸಮೇತ ಟಚ್ ಹೀಲಿಂಗ್ ಅನ್ನ ಮಾಡ್ಬೋದು, ಸ್ಪರ್ಶ ಮಾಡಿ ಹೀಲ್ ಮಾಡ್ಬೋದು. ಯಾರು? ಮಹಿಳೆಯರಿಗೆ ಮಾತ್ರ ಟಚ್ ಹೀಲಿಂಗ್ ಅನ್ನ ಮಾಡ್ಬೇಕು. ಬಿಟ್ರೆ ಮಹಿಳೆಯರು ತನ್ನ ಗಂಡ, ಮಗ ಮತ್ತು ತನ್ನ ತಂದೆ, ಈ ಮೂವರನ್ನ ಮಾತ್ರ ಟಚ್ ಹೀಲಿಂಗ್ ಮಾಡ್ಬೇಕು. ಉಳಿದವರಿಗೆಲ್ಲ ಡಿಸ್ಟನ್ಸ್ ಹೀಲಿಂಗ್ ಮಾಡ್ಬೇಕು. ಬೇರೆಯವರ ಶರೀರವನ್ನ ಟಚ್ ಮಾಡಂಗಿಲ್ಲ ಹೆಣ್ಮಕ್ಳು. ಇದು ಕಂಡೀಷನ್, ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಇರೋದು ಹೀಗೆ. ಹೆಣ್ಮಕ್ಳು ಎಲ್ಲಾ ಹೆಣ್ಮಕ್ಳಿಗೂ, ಜಗತ್ತಿನ ಎಲ್ಲ, ಅವ್ರಿಗೆ ಭಾಷೆ ಬರುತ್ತೆ ಇಲ್ಲ, ಎಲ್ಲರಿಗೂ ಟಚ್ ಮಾಡ್ಬೋದು. ಆದ್ರೆ ಅವಳು ಗಂಡ್ ಮಕ್ಕಳಿಗೆ ಬಂದಾಗ ಗಂಡ, ಮಗ ಮತ್ತು ತನ್ನ ತಂದೆ, ಈ ಮೂವರಿಗೆ ಮಾತ್ರ ಏನ್ ಮಾಡ್ಬೋದು ಹೆಣ್ಮಗಳು? ಟಚ್ ಮಾಡ್ಬೋದು, ಸ್ಪರ್ಶ ಮಾಡ್ಬೋದು. ಈಗ ಉಳಿದ ಎಲ್ಲಾ ಕೇಸ್ಗಳನ್ನ ಹ್ಯಾಂಡಲ್ ಮಾಡುವಾಗ ಇಲ್ಲಿ ಬಾಡಿ ಇದೆ ಅಂತ ತಿಳ್ಕೊರಿ. ಇಲ್ಲ ನಾನು ಎದುರಿಗೆ ಯಾರು ಇದ್ದಾರೆ ಅಂದ್ರೆ ಈ ಪ್ಲೇಸ್ ನಲ್ಲಿ ಕೈ ಇಟ್ಟು ಹೀಲಿಂಗ್ ಅನ್ನ ಮಾಡಿ. ಓಕೆ, ಇಷ್ಟು ತಿಳಿತಾ ಎಲ್ಲರಿಗೂ? ಹೆಣ್ಮಕ್ಳದು ಇದೇ ನಿಯಮ ಸೇಮ್ ಗಂಡ್ ಮಕ್ಕಳಿಗೂ ಇರುತ್ತೆ. ಗಂಡು ಮಕ್ಕಳು, ಜಗತ್ತಿನ ಎಲ್ಲಾ ಗಂಡು ಮಕ್ಕಳಿಗೂ ಟಚ್ ಹೀಲಿಂಗ್ ಅನ್ನ ಮಾಡ್ಬೋದು, ಏನು ಕಂಡೀಷನ್ ಇಲ್ಲ. ದಯವಿಟ್ಟು ಸ್ವಲ್ಪ ಬರ್ಕೊಡಿ. ಗಂಡು ಮಕ್ಕಳು ಜಗತ್ತಿನ ಎಲ್ಲಾ ಗಂಡು ಮಕ್ಕಳಿಗೂ ಸಮೇತ ಟಚ್ ಹೀಲಿಂಗ್ ಅನ್ನ ಮಾಡ್ಬೋದು. ಬಿಟ್ರೆ ಟಚ್ ಹೀಲಿಂಗ್ ಮಾಡುವಾಗ ತನ್ನ ಹೆಂಡತಿ ಮತ್ತು ತಾಯಿ ಇಬ್ರನ್ನ ಮಾತ್ರ ಟಚ್ ಹೀಲಿಂಗ್ ಮಾಡ್ಬೇಕು. ಬಿಟ್ರೆ ತನ್ನ ಹೆಣ್ಮಗಳಿಗೂ ಟಚ್ ಮಾಡಂಗಿಲ್ಲ, ಅಕ್ಕ ತಂಗಿಯರು ಟಚ್ ಮಾಡಂಗಿಲ್ಲ. ಇದು ಟರ್ಮ್ಸ್ ಅಂಡ್ ಕಂಡೀಷನ್. ಒಂದು, ಇದಿಷ್ಟು ತಿಳಿತಾ ಎಲ್ಲರಿಗೂ? ತಿಳಿತಾ? ಯಾಕಂದ್ರೆ ಈ ಒಂದು ನಮ್ ಲೈನ್ ಇದೆ ನೋಡ್ರಿ, ಇದು ಸೂಕ್ಷ್ಮ ಲೈನ್ ಇದೆ. ಬಹಳ ಸೂಕ್ಷ್ಮತೆಯಿಂದ ನಾವು ನಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಾಳೆಗೆ ನಿಮ್ಗೆ ಗೊತ್ತಿರ್ಲಿ, ಇವತ್ತೇ ಯಾರು ನಿಮ್ಗೆ ಏನು ಕೇಳಂಗಿಲ್ಲ. ನಾಳೆ ಒಂದ್ ದೊಡ್ಡ ಲೆವೆಲ್ದಲ್ಲಿ ನೀವು ವರ್ಕ್ ಮಾಡುವಾಗ ಜನ ಬ್ಲೇಮ್ ಮಾಡೋದಕ್ಕಾಗಿ ಏನೇನೋ ಸ್ಟೋರಿಯನ್ನ ಕಟ್ಟೋದು ಇದೆಲ್ಲ ಇರುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, ಹೆಣ್ಮಕ್ಕಳು ಜಗತ್ತಿನ ಎಲ್ಲಾ ಹೆಣ್ಮಕ್ಕಳಿಗೂ ಸಮೇತ ಸ್ಪರ್ಶದ ಮೂಲಕ ಹೀಲಿಂಗ್ ಮಾಡ್ಬೋದು, ಟಚ್ ಮಾಡಿ ಹೀಲಿಂಗ್ ಮಾಡ್ಬೋದು. ಅದೇ ಹೆಣ್ಮಗಳು ಗಂಡ್ ಮಕ್ಕಳಿಗೆ ಮಾಡುವಾಗ ತನ್ನ ತಂದೆ, ತನ್ನ ಮಗ ಮತ್ತು ತನ್ನ ಗಂಡ, ಈ ಮೂವರನ್ನ ಮಾತ್ರ ಟಚ್ ಮಾಡ್ಬೇಕು, ಉಳಿದವ್ರಿಗೆ ಯಾರಿಗೂ ಟಚ್ ಮಾಡಂಗಿಲ್ಲ. ಹಾಗಾದ್ರೆ ಹೀಲಿಂಗ್ ಹೆಂಗ್ ಮಾಡ್ಬೇಕ್ರಿ ಮೇಡಮ್ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಮಾಡಿ. ಇದು ಬಾಡಿ ಇದೆ ಅಂದ್ರೆ ಬಾಡಿಯನ್ನ ಬಿಟ್ಟು ಈ ಲೈನ್ ದೊಳಗ್ ಮಾಡ್ಬೇಕು.
ನೀವು ಡಿಸ್ಟೆನ್ಸ್ ಮಾಡಿರೋ ರಿಸಲ್ಟ್ ಬರುತ್ತೆ, ಅದ್ರಲ್ಲಿ ಏನ್ ಎರಡು ಮಾತಿ. ಇದು ಯಾರಿಗೆ? ಹೆಣ್ಮಕ್ಳಿಗೆ. ಈಗ ಇದೇ ನಿಯಮ ಇದೆ ನೋಡ್ರಿ, ಇದು ಗಂಡ್ ಮಕ್ಕಳಿಗೂ ಸೇಮ್ ಇದೆ. ಗಂಡ್ ಮಕ್ಕಳಿಗೂ ಎಲ್ಲಾ ಗಂಡ್ ಮಕ್ಕಳಿಗೂ ಟಚ್ ಹೀಲಿಂಗ್ ಅನ್ನ ಮಾಡ್ಬೋದು ಪುರುಷರು. ಈಗ ಮಹಿಳೆಗೆ ಬಂದಾಗ ತನ್ನ ತಾಯಿ ಮತ್ತು ಹೆಂಡತಿ ಇಬ್ಬರನ್ನ ಮಾತ್ರ ಸ್ಪರ್ಶ ಮಾಡ್ಬೇಕು, ಉಳ್ದವ್ರಿಗೆ ಯಾರಿಗೂ ಸ್ಪರ್ಶ ಮಾಡಂಗಿಲ್ಲ. ಈವನ್ ಮಕ್ಕಳಿಗೂ ಮಾಡಂಗಿಲ್ಲ. ಮಗುವಿಗೆ ಮಾಡ್ಬೋದು ಯಾವಾಗ? ಅದು ಮಗು 5 ವರ್ಷ 7 ವರ್ಷ ಇದೆ ಆ ಮಗು ಅಂದ್ರ ಆ ಮಗುವಿಗೆ ನೀವು ಟಚ್ ಹೀಲಿಂಗ್ ಮಾಡ್ಬೋದು. ಉಳಿದ ತನ್ನ ಮಗಳಿಗೂ ಸಮೇತ ಡಿಸ್ಟೆನ್ಸ್ ನಲ್ಲಿ ಹೀಲಿಂಗ್ ಮಾಡ್ಬೇಕು, ರಿಸಲ್ಟ್ ಸೇಮ್ ಬರುತ್ತೆ. ನೀವ್ ಹಿಂಗೇನು ತಿಳ್ಕೊಬೇಡ್ರಿ, ಟಚ್ ಮಾಡಿದ್ರೆ ರಿಸಲ್ಟ್ ಬರುತ್ತೆ ಇಲ್ದ್ರ ಬರೋದಿಲ್ಲ, ಹಂಗೇನು ಇಲ್ಲ. ನಾನು ಇಲ್ಲೇ ಕುಂತ ಅಮೆರಿಕಾದವ್ರಿಗೆ ಹೀಲಿಂಗ್ ಕೊಡ್ತೀನಿ, ರಿಸಲ್ಟ್ ಬರುತ್ತೆ ನಾನು. ಓಕೆನಾ? ಇಷ್ಟು ತಿಳಿತಾ ನಿಮ್ಗೆಲ್ಲರಿಗೂ? ಇದಿಷ್ಟು ಅರ್ಥ ಆದವ್ರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಇದಿಷ್ಟು ನಿಮ್ಗೆ ಗೊತ್ತಾಗಿದೆ ಅಂತ ಹೇಳಿ ಒಂದು. ಆ ನಂತರ ಸೆಕೆಂಡ್ ನಿಯಮವನ್ನ ಬರ್ಕೋರಿ. ಹಾ, ಎರಡನೇ ನಿಯಮ ಇಲ್ಲಿ ಬರುತ್ತೆ. ಏನು ಅಂದ್ರ, ಈಗ ನಾವು ಹೆಣ್ಮಕ್ಳಿದ್ದೀವಿ ಅಂತ ತಿಳ್ಕೊರಿ. ನಮ್ಗೆ ಯಾರ್ದೋ ಒಬ್ರದ್ದು ಗಂಡ್ ಮಕ್ಳದ್ದು ಕಾಲ್ ಬಂದಿದೆ, ನನ್ಗೆ ಹೀಲಿಂಗ್ ಬೇಕ್ರಿ ಮೇಡಮ್. ಆಯ್ತು, ನಾನು ಡಿಸ್ಟೆನ್ಸ್ ಹೀಲಿಂಗೇ ಮಾಡ್ತೀನಿ. ಬರ್ಕೊಡ್ರಿ. ಹೆಣ್ಣು ಮಕ್ಕಳು ಗಂಡ್ ಮಕ್ಕಳ ಹೀಲಿಂಗ್ ಅನ್ನ ಒಂದ್ ವೇಳೆ ನಾವು ಕೇಸ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದೀವಿ ಅಂದ್ರ ಅವ್ರಿಗೆ ಮೊದ್ಲೇ ಫೋನ್ ಅಲ್ಲಿ ಹೇಳ್ಬೇಕು, ನಿಮ್ ಜೊತೆಗೆ ಒಬ್ರಿಗೆ ಕರ್ಕೊಂಡ್ ಬರ್ರಿ ಅಂತ. ಒಬ್ರಿಗೆ ಬರಂಗಿಲ್ಲ ಅವ್ರ ಜೊತೆಗೆ ಒಬ್ರು ಬರ್ಬೇಕು. ಅವ್ರು ಸುಮ್ನೆ ನೋಡ್ತಾ ಕೂಡಲಕ್, ಬಟ್ ಅವ್ರ ಜೊತೆಗೆ ಒಬ್ರಿಗೆ ಕಂಪಲ್ಸರಿ ತಗೊಂಡ್ ಬರ್ಬೇಕು. ಹೆಣ್ಮಗಳಿದ್ದೋಳು. ಆದ್ರೆ ಹೆಣ್ಮಗಳು ಬರ್ಲಿ ಒಬ್ಬಕಿನೇ, ಬಟ್ ಗಂಡ್ ಮಕ್ಳಿಗೆ ಯಾರಿಗಾದ್ರೂ ನಾವು ಹೀಲಿಂಗ್ ಮಾಡ್ತೀವಿ ಅಂದ್ರ ಅವ್ರ ಜೊತೆಗೆ ಒಬ್ರು ಬರ್ಬೇಕು. ಯಾರಾದ್ರೂ ಬರ್ಲಿ, ಅವ್ರ ಜೊತೆಗೆ ಬರೋರ್ ಗಂಡ್ ಮಕ್ಕಳಾದ್ರೂ ಇರ್ಲಿ ಹೆಣ್ಮಕ್ಳಿದ್ರು ಒಟ್ ಒಬ್ರು ಬರ್ಬೇಕದು ಒಂದ್ ಕಂಡೀಷನ್. ಸೇಮ್ ಅದೇ ರೀತಿ ಗಂಡ್ ಮಕ್ಕಳು ಸಮೇತ ಹೆಣ್ಮಕ್ಳಿಗೆ ಹೀಲಿಂಗ್ ಬಂದಿದೆ, ಯಾರೋ ಪರಿಚಯದವ್ರು ಇದ್ದಾರೆ, ಅವ್ರು ಸರ್ ನಂಗೆ ಹಿಂಗ್ ಸಮಸ್ಯೆ ಇದೆ ನಾನು ಬರ್ತೀನಿ ಅಂದ್ರೆ ಓಕೆ ಬರ್ರಿ, ಬಟ್ ನಿಮ್ ಜೊತೆಗೆ ಒಬ್ರಿಗೆ ಕರ್ಕೊಂಡ್ ಬರ್ರಿ. ಅವ್ರ ಜೊತೆಗೆ ಒಬ್ರಿಗೆ ತರಬೇಕು, ಮತ್ತೆ ಅವ್ರ ಎದುರಿಗೆ ಹೀಲಿಂಗ್ ಮಾಡ್ಬೇಕು ನೀವು. ಹಾ, ಇದು ಬಹಳ ಮುಖ್ಯವಾಗಿ ಮಾಡುವಂತ ಕೆಲಸ ಇದೆ. ಎಸ್. ಈಗ ಒಂದು ಹೀಲಿಂಗ್ ನ ಮುಂಚೆ ನೀವೇನ್ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಇದೆ ನೋಡಿ. ಈಗ ಒಬ್ರು ಬಂದಿದ್ದಾರೆ, ಯಾವಾಗ್ಲೂ ನೆನ್ಪಿಡ್ರಿ, ಟೈಮ್ ಡ್ಯೂರೇಷನ್ 1 hour ಗ್ಯಾಪ್ ಮಾಡಿನೇ ಟೈಮ್ ಕೊಡ್ಬೇಕು ಯಾರಿಗೆ. ಈಗ ಎಕ್ಸಾಂಪಲ್, ಬೆಳಿಗ್ಗೆ ನೀವು 10 ಗಂಟೆಗೆ ನಿಮ್ ಹೀಲಿಂಗ್ ಅನ್ನ ಶುರು ಮಾಡ್ತಾ ಇದ್ದೀರಿ ಅಂತ ತಿಳ್ಕೊ. 10 ಗಂಟೆಗೆ ನಿಮ್ಗೆ ಶುರು ಆಗುತ್ತೆ. ಈಗ ಅವ್ರಿಗೆ ನೀವು ಹೇಳೋದು ಎಷ್ಟು ಅಂದ್ರೆ 11 ಗಂಟೆಗೆ ಬರ್ರಿ ಅಂತ ಹೇಳ್ಬೇಕು ನೀವ್. ಯಾಕಂದ್ರೆ ನಿಮ್ದು ಇದಕ್ ನಿಮ್ ಪ್ಲೇಸಿಗೆ ಬರೋದಕ್ಕೆ ನೀವು 10 ಗಂಟೆ ಮಾಡಿ. ಹಾಗಾಗಿ ನೀವು ಒಂದು ಕೇಸ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಅಂದ್ರೆ 1 hour ಗ್ಯಾಪ್ ಇಟ್ಟು ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡ್ರಿ. ಮೊಟ್ಟ ಮೊದ್ಲಿಗೆ ಏನ್ ಮಾಡ್ಬೇಕಂದ್ರ, ನಿಮ್ಮ ಆಫೀಸ್ ಅಂತ ಯಾವ್ದಿದೆ, ನಿಮ್ಮ ಪ್ಲೇಸ್ ಇದೆ ನೋಡ್ರಿ, ಅದನ್ನ ಕಲ್ಲುಪ್ಪು ಹಾಕಿ ನೀವ್ ಅದನ್ನ ಕ್ಲೀನ್ ಮಾಡ್ಬೇಕು ಫಸ್ಟ್. ಬರ್ಕೊಡ್ರಿ. ಕಲ್ಲುಪ್ಪು ಅಂದ್ರೆ ದಪ್ಪಂದು ಉಪ್ಪು ಇರುತ್ತೆ ನೋಡ್ರಿ, ಒಂಚೂರು ಇಷ್ಟ ಹಾಕಿ ಅದನ್ನ ಕ್ಲೀನ್ ಮಾಡ್ಬೇಕು. ರೀಸನ್ ಏನು ಅಂದ್ರ, ಈ ಹಿಂದಿನ ಯಾವುದೇ ಎನರ್ಜಿಗಳಿರುತ್ತೆ ನೋಡ್ರಿ, ಬಂದವ್ರಿಗೆ ಅದು ಅಟ್ಯಾಕ್ ಮಾಡ್ಬಾರ್ದು. ಕ್ಲೀನ್ ಮಾಡ್ಬೇಕು ಫಸ್ಟ್ ನೀವು. ಎಸ್. ಕ್ಲೀನ್ ಮಾಡಿದ್ಮೇಲೆ ನಿಮ್ಮ ಕೋಣೆಯಲ್ಲಿ ನೀರು ಮತ್ತು ದೀಪ ಕಂಪಲ್ಸರಿ ಇಡೋದಿರುತ್ತೆ. ಒಂದು ದೀಪ ಹಚ್ಚಿಡ್ಬೇಕು, 1 ಗ್ಲಾಸ್ ನೀರನ್ನ ಇಟ್ಬಿಡ್ಬೇಕು. ಯಾಕಂದ್ರೆ ಹೀಲಿಂಗ್ ನ ನಂತರ ಅವ್ರಿಗೆ ನೀರು ಕುಡಿಸೋದಿರುತ್ತೆ. ಅದ್ರ ಜೊತೆಗೆ ಸುಗಂಧ ದ್ರವ್ಯಗಳನ್ನ ಯೂಸ್ ಮಾಡ್ಬೇಕಂದ್ರೆ ಊದಿನ ಕಡ್ಡಿ ಹಚ್ಚೋದು, ಊದ್ ಹಾಕೋದು, ಬೇರೆ ಬೇರೆ ಸುಗಂಧ ಭರಿತವಾದ ಹೂಗಳನ್ನ ನಿಮ್ ಟೇಬಲ್ ಮೇಲೆ ಇಡೋದು. ಇಲ್ಲಿ ಬಂದಿರುವಂತವ್ರಿಗೆ ಗುಡ್ ಫೀಲ್ ಕೊಡೋದಿರುತ್ತೆ. ಅಂದ್ರೆ ಅವ್ರು ಏನೋ ನನ್ ಮಾಡ್ತಾರಂತ ವಿಶ್ವಾಸ ಬರುತ್ತೆ. ನೀವ್ ಎಲ್ಲಿಂದಲೇ ಕಸ ಕಡ್ಡಿ ಹಾಕೊಂಡು ಬರ್ರಿ ಕರೆಕ್ಟ್ 10ಕ್ಕಂತ ನೀವೇ 10ಕ್ಕೆ ಬಂದ್ರಿ ನಿಮ್ಮ ಆಫೀಸ್ನಾಗ, ಅವ್ರು ಬಂದವ್ರು ಏನ್ ಮಾಡ್ಬೇಕು? ಸೊ ಹಾಗಾಗಿ 1 hour ನ ಗ್ಯಾಪ್ ನಲ್ಲಿ ಇಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳೋದಿರುತ್ತೆ ನಿಮ್ಗೆ. ಮೊದ್ಲು ಸ್ವಚ್ಛತೆ ಮಾಡ್ಬೇಕು, ದೀಪ ಹಚ್ಚೋದು, 1 ಗ್ಲಾಸ್ ನೀರಿಡೋದು, ಮತ್ತೆ ಹೂಗಳಿಡ್ರಿ ಟೇಬಲ್ ಮೇಲೆ, ಇಲ್ಲ ಉದಿನ ಕಡ್ಡಿ ಹಚ್ಚ್ರಿ. ನಿಮ್ಗೆ ಬೆಸ್ಟ್ ಗುಡ್ ಫೀಲ್ ಆಗುವಂತ ಒಂದು ವಾತಾವರಣವನ್ನ ಕ್ರಿಯೇಟ್ ಮಾಡುವುದಿರುತ್ತೆ ನಿಮ್ಗೆ ಅಲ್ಲಿ. ಎಸ್. ವಾತಾವರಣವನ್ನ ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರ್ಕೊಡ್ರಿ. ನೀವು ಈಗ ಅವ್ರು ಬರೋಕ್ಕಿಂತ ಮುಂಚೆನೆ ನಿಮ್ ಕೆಲ್ಸ ಇರುತ್ತೆ, ನಿಮ್ದು ಬರ್ಕೊ ಸೆಲ್ಫ್ ಅಂತ ಹೇಳಿ ಬರ್ರಿ ನಿಮ್ ಕೆಲ್ಸ. ಇಷ್ಟೆಲ್ಲಾನು ರೆಡಿ ಮಾಡಿದ್ಮೇಲೆ ನೀವು 5 ಸಲ ಓಂಕಾರವನ್ನ ಹೇಳ್ಬೇಕು. ಒಂದ್ ಕಡೆ ಕುಳಿತು 5 ಟೈಮ್ ಓಂಕಾರವನ್ನ ಹೇಳ್ತೀರಿ. ನಮ್ ಮನೆಗೆ ಇದೆ. ಈಗ ನಾನು ಇದ್ದೀನಿ, ಮನೆಯಲ್ಲೇ ಇದ್ದೀನಿ, ಮನೆಯಲ್ಲೇ ಆಫೀಸ್ ಇದೆ ನಮ್ದು. ಹೆಣ್ಮಕ್ಳಿಗೆ ಇದೇ ವ್ಯವಸ್ಥೆ ಇದೆ, ಬೇರೆ ಕಡೆ ಮಾಡ್ಲಿಕ್ಕೆ ಆಗೋದಿಲ್ಲ.
ಓಕೆ. ಸೊ ಎಷ್ಟು ಸಲ ಮಾಡ್ತೀರಿ? ಒಂದ್ ಕಡೆಗೆ ಸೈಲೆಂಟ್ ಆಗಿ ಕುಳಿತುಕೊಂಡು 5 ಸಲ ಓಂಕಾರವನ್ನ ಮಾಡ್ತೀರಿ. 5 ಸಲ ಓಂಕಾರ ಮಾಡಿ ನೀವು ಎನರ್ಜಿ ಬಾಲ್ ಅನ್ನ ಆಕ್ಟಿವೇಟ್ ಮಾಡಿ ಏನ್ ಮಾಡ್ಬೇಕಂದ್ರ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು. ಫಸ್ಟ್ ನಿಮ್ದು ಸೆಲ್ಫ್ ಕ್ಲೆನ್ಸಿಂಗ್, ಔರಾ ಕ್ಲೆನ್ಸಿಂಗ್ ಅಂತೀವಿ ನೋಡ್ರಿ. ಆ ರೀತಿ ಸಂಪೂರ್ಣ 21 ಟೈಮ್ ಅವರನ್ನ ಏನ್ ಮಾಡ್ಬೇಕು, ಸಂಪೂರ್ಣ ಕ್ಲೆನ್ಸ್ ಮಾಡಿ ಹೊರಗೆ ಹೋಗಿ ಖೇಚರಿ ಮುದ್ರೆಯನ್ನ ಹಿಡಿದು ಅದನ್ನ ಫ್ಲಶ್ ಮಾಡಿ ಬರ್ಬೇಕು ನೀವು. ಸೆಲ್ಫ್ ಔರಾ ಕ್ಲೆನ್ಸಿಂಗ್ ಫಸ್ಟ್ ಕೆಲಸ ನಿಮ್ದು. ಎಸ್. ಸೊ ಕ್ಲೆನ್ಸಿಂಗ್ ಮಾಡ್ಕೊಂಡು ಒಳಗ್ ಬಂದ್ಮೇಲೆ ಕಂಪಲ್ಸರಿ ಸೀಲ್ಡಿಂಗ್ ಮಾಡ್ಕೊಳ್ಬೇಕು ನೀವು. ಸ್ಪೆಷಲಿ ಆಫ್ಲೈನ್ ನಲ್ಲಿ ಹೀಲಿಂಗ್ ಅನ್ನ ನೀವು ಕೊಡ್ತಾ ಇದ್ದೀರಿ, ಅದು ಯಾರಿಗೂ ಕೊಡ್ರಿ. ಈವನ್ ನೆನ್ಪಿಡ್ರಿ, ಫ್ಯಾಮಿಲಿ ಮೆಂಬರ್ಸಿಗೂ ನೀವು ಹೀಲಿಂಗ್ ಅನ್ನ ಮಾಡ್ತಾ ಇದ್ದೀರಿ ಅಂದ್ರೂ ಸಮೇತ ನಿಮ್ಮ ಔರಾ ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಇದೆ. ಸೀಲ್ಡಿಂಗ್ ಸೀಲ್ಡಿಂಗ್ ಅಲ್ಲಿ 3 ಪ್ರಕಾರದ್ದು ಹೇಳಿದೆ, ಎಲ್ಲರಿಗೂ ನೆನಪಿದೆ ಅಂತ ಹೇಳಿ ಅನ್ಕೊಂಡಿನಿ. ಒಂದು ಪಿರಾಮಿಡ್ ಶೇಪ್ ನಲ್ಲಿ ಮಾಡ್ರಿ, ಸ್ಪೈರಲ್ ನಲ್ಲಿ ಮಾಡ್ರಿ, ಅಥವಾ ಆಬ್ಸ್ ನಲ್ಲಿ ಮಾಡ್ರಿ, ಯಾವ್ದು ಮಾಡ್ರಿ. 3ರಲ್ಲಿ ಒಂದನ್ನ ತಗೊಂಡು ನೀವು ಮೊದ್ಲು ಏನ್ ಮಾಡ್ಬೇಕಂದ್ರೆ ಸೀಲ್ಡಿಂಗ್ ಮಾಡ್ಕೊಂಡು ನೀವು ಸುರಕ್ಷಾ ಕವಚವನ್ನ ಆಕ್ಟಿವೇಟ್ ಮಾಡ್ಬೇಕು. ಇದು ಅವ್ರು ಬರೋಕ್ಕಿಂತ ಮುಂಚೆ ಮಾಡೋ ಕೆಲಸ ಇದೆ. ತಿಳಿತಾ? ಇಷ್ಟ ಟೈಮ್ ತಗೊಳುತ್ತಲ್ಲ, ಇಷ್ಟೆಲ್ಲ ಮಾಡೋದಕ್ಕೆ ಮಿನಿಮಮ್ ನಿಮ್ಗೆ 30 ಮಿನಿಟ್ಸ್ ಬೇಕು. ಆದಷ್ಟು ಸೆಕೆಂಡ್ ನೆಕ್ಸ್ಟ್ ಬರ್ಕೋರಿ, ನೀವು ಆದಷ್ಟು ರಿಲ್ಯಾಕ್ಸ್ ಆಗಿರ್ಬೇಕು. ಇಲ್ಲಿ ನಮ್ಮ ಎನರ್ಜಿ ಇದೆ ನೋಡ್ರಿ, ಇಲ್ಲಿ ಚಾನಲ್ ಮಾಡೋದಿರುತ್ತೆ. ಹಾಗಾಗಿ ನೀವು ಗಡಿಬಿಡಿ ಮಾಡಿದ್ರಿ, ನೀವೇ ಹೈಪರ್ ನಾಗಿದ್ರಿ, ನೀವೇ ಬೊಕ್ಕೋ ಟೆನ್ಷನ್ ಮಾಡ್ಕೊಳ್ತೀರಿ ಅಂದ್ರೆ ಆಗೋದ್ ಕೆಲಸ ಕಷ್ಟ ಇದೆ. ಹಾಗಾಗಿ ನೀವು ರಿಲ್ಯಾಕ್ಸ್ ಇರಬೇಕು. ಮತ್ತೆ ಇಲ್ಲಿ ದಯವಿಟ್ಟು ಎಲ್ಲಾರು ನೆನ್ಪಿಡ್ರಿ, ಇಲ್ಲಿ ನಾವು ಕೇವಲ ನಿಮಿತ್ತ ಮಾತ್ರ ಇರ್ತೀವಿ. ನೀವು ಗ್ರ್ಯಾಂಡ್ ಮಾಸ್ಟರ್ಶಿಪ್ ಬಂದಾಗ ಗೊತ್ತಾಗುತ್ತೆ. ನೀವು ಸೈಕಿಕ್ ಸರ್ಜರಿ ಅಂತ ನಡೆಯುತ್ತೆ, ಆಪರೇಷನ್ ನಡೆಯುತ್ತೆ, ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ನಾವ್ ಇರೋದೇ ಇಲ್ಲ, ಅಲ್ಲಿ ಗುರುನೇ ಬಂದು ಎಲ್ಲಾನು ಕೆಲಸ ಮಾಡ್ತಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಎನರ್ಜಿಗಳು ನಮ್ದು ಜೊತೆಗೆ ಕನೆಕ್ಟ್ ಆಗಿರ್ತಾವ, ಎನರ್ಜಿ ನಮ್ಗೆ ಸಪೋರ್ಟ್ ಮಾಡ್ತಿರ್ತಾವ. ಹಾಗಾಗಿ ಇಲ್ಲಿ ನನ್ನ ಶರೀರ ಇದೆ ನೋಡ್ರಿ, ಇದು ಒಂದು ಮಾತ್ರ ನಿಮಿತ್ತ ಇರುತ್ತೆ, ಉಳಿದಿದ್ದೆಲ್ಲ ಬ್ರಹ್ಮಾಂಡದ ಕೆಲಸ ಇರುತ್ತೆ. ಹಾಗಾಗಿ ನೀವು ಸಂಪೂರ್ಣ ರಿಲ್ಯಾಕ್ಸ್ ಆಗ್ಬಿಡ್ರಿ ಒಂದು. ಆಮೇಲೆ 2ನೇದ್ ನೆನ್ಪಿಡ್ರಿ, ಯಾರಿಗೂ ಓಪನ್ ಚಾಲೆಂಜ್ ಅನ್ನ ಕೊಡಂಗಿಲ್ಲ ನೀವು. ಯಾಕಂತ ಕೇಳ್ರಿ, 1 ವರ್ಷ ಈ ಫೀಲ್ಡ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡೋದಿರುತ್ತೆ. ಕೆಲಸ ಮಾಡ್ತಾ ಹೋಗ್ಬೇಕು, ರಿಸಲ್ಟ್ ಬರುತ್ತೆ. ಆ ನಂತರ 1 ವರ್ಷ ಆಯ್ತಿಲ್ಲ, ನಾನು ಈಗ ಹೇಳ್ತೀನಿ ನೋಡಿ, ಓಪನ್ ಚಾಲೆಂಜ್ ಅಂತ ಹೇಳ್ತೀನಿ. ಕೇಳಿದ್ರಲ್ಲ ನೀವು ಅಡ್ಮಿಷನ್ ಮಾಡ್ಕೊಳ್ಳುವಾಗ ಹೇಳಿದ, BP, ಶುಗರ್, ಥೈರಾಯ್ಡ್ ಎಲ್ಲ ಓಪನ್ ಚಾಲೆಂಜ್. ನಂಗೆ ವಿಶ್ವಾಸ ಇದೆ, ನಾನು ಮಾಡೀನಿ ಇಲ್ಲಿ ತನಕ. ಸಾವಿರಾರು ಜನರಿಗೆ ನಾನು ರಿಸಲ್ಟ್ ಕೊಟ್ಟಿನಿ, ನಾನು ಓಪನ್ ಚಾಲೆಂಜ್ ಮಾಡ್ತೀನಿ. ನಮ್ ಗುರುಗಳು ಮೇಡಮ್ ಮಾಡ್ತಾರಂತ ನೀವು ಚಾಲೆಂಜ್ ಕೊಟ್ರಿ ಮಕ್ಕಳೇ ಎಡವಟ್ಟಾಗಿರ್ತೇನೆ. ಹಂಗಾಗಿ ಓಪನ್ ಚಾಲೆಂಜ್ ಕೊಡೋಂಗಿಲ್ಲ. ಎಲ್ ತನಕ? 1 ವರ್ಷ ತನಕ. 1 ವರ್ಷದ ನಂತರ ನೀವು ಕೊಡ್ರಿ, ಅಲ್ಲಿ ತನಕ ನಿಮ್ಮಲ್ಲ ಶಕ್ತಿ ಬಂದಿರುತ್ತೆ. ಯಾಕಂದ್ರೆ ನೀವೇ ಈಗ ಡೌಟ್ ಪಾರ್ಟಿ ಇದ್ದಿರ್ತೀರಿ. ಡೌಟ್ ಪಾರ್ಟಿ ಅಂದ್ರೆ ಗೊತ್ತ, ಸುಮ್ ದೇವ್ರ ಹೆಸರ ಮೇಲೆ ಹೇಳ್ಯಾರ ಮಾಡ್ಲತ್ತೀವಿ, ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಹಿಂಗೆ ಡೌಟ್ ಇಟ್ಕೊಂಡು ಈ ಫೀಲ್ಡಿಗೆ ಬಂದಿರ್ತೀರಿ. ಹಾಗಾಗಿ ಅವ್ರು ಏನಾದ್ರು ನಿಮ್ಗೆ ಓಪನ್ ಚಾಲೆಂಜಿಂಗ್ ಏನಾದ್ರು ಮಾತಾಡಿದ್ರು ಅಂತ ತಿಳ್ಕೊರಿ, ಅವಾಗ ಹೇಳ್ಬೇಕು, ನಿಮಗ್ ವಿಶ್ವಾಸ ಇದ್ರೆ ಮಾಡ್ಕೊರಿ ನೇರವಾಗಿ. ಅವ್ರ ಫೀಸ್ ಆಮೇಲೆ ನೋಡ, ವಿಶ್ವಾಸ ಇದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಇಲ್ಲ, ನಿಮ್ಗೆ ಬಿಟ್ಟಿದ್ದು. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ ಫೀಸ್ ಎಷ್ಟು ತಗೋಬೇಕು, ಇದು ಮಹತ್ವದ್ದೇ ಇದೆ. ಫೀಸ್ ಯಾವುದೇ ಕಾರಣಕ್ಕೂ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅನ್ನ ಬಿಟ್ಟು, ಅಂದ್ರೆ ನಮ್ಮ ಗೇಟ್, ನಮ್ಮ ಮನೆ ದಾಟು ಹೊರಗಿನವ್ರಿಗೆ ಯಾರಿಗೂ ಕೊಡ್ತಾ ಇದ್ದೀರಂದ್ರ ಕಂಪಲ್ಸರಿ ನೀವ್ ಏನಾದ್ರೂ ಅವರಿಂದ ತಗೋಬೇಕು. ರೀಸನ್ ಏನು ಅಂದ್ರ ಎನರ್ಜಿ ಎಕ್ಸ್ಚೇಂಜ್ ಅಂತಾರೆ ಫೀಸ್ ಅನ್ನ. ಯಾಕಂದ್ರೆ ನಾವು ನಮ್ಮ ಶಕ್ತಿಯನ್ನ ಕೊಡ್ತಾ ಇದೀವಿ, ಅವ್ರ ಹತ್ರ ಇರುವಂತ ಎನರ್ಜಿ ನನ್ನ ಹತ್ರ ಬರ್ಲೇಬೇಕು ಕಂಪಲ್ಸರಿ. ಏನಾದ್ರೂ ತಗೋಬೇಕು ನೀವು ಅವ್ರ ಹತ್ರ. ಮತ್ತೆ ಅವ್ರಿಗೆ ಹೇಳ್ಬೇಕು ಹೀಲಿಂಗ್ ಸಲುವಾಗಿ ಈ ರೀತಿ ಇದೆ ನೋಡ್ರಿ ಅಂತ. ಈಗ ನಮ್ಮಲ್ಲಿ ಸಿಸ್ಟಮ್ ಇದೆ, ನಾವು ಹೀಲಿಂಗ್ ಸಲುವಾಗಿ ದುಡ್ಡು ತಗೊಳ್ಳೋದಿಲ್ಲ. ನಾವು ನಮ್ ಟೀಮ್ನವ್ರು ಸ್ಪೆಷಲಿ ಯಾಕೆ ತಗೊಳ್ಳೋದಿಲ್ಲ ಅಂದ್ರೆ, ನಾವು ನಮ್ ಟೀಮ್ನವರಿಗೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಈಗ ನೀವೆಲ್ಲ ಗ್ರ್ಯಾಂಡ್ ಮಾಸ್ಟರ್ಸ್ ಇದ್ದೀರಿ, ಇಲ್ಲಿ ಬಹಳಷ್ಟು ಜನ ಆಲ್ರೆಡಿ ನಮ್ಗೆ ಪೇ ಮಾಡಿರಿ, ಲೆವೆಲ್ 2 ನಲ್ಲೂ ಪೇ ಮಾಡಿರಿ. ಮತ್ತೆ ಹೀಲಿಂಗ್ ಸಲುವಾಗಿ ಏನ್ ತಗೊಂಬರ ನಾವು ಫ್ರೀ ಕೊಡ್ತೀವಿ. ಬಟ್ ನಿಮ್ಮಲ್ಲಿ ತಗೊಂಡಿರ್ತೀವಿ ನಾವು ಆಲ್ರೆಡಿ, ಗೊತ್ತಾಗ್ತಾ ಇದೆನಾ? ಆಲ್ರೆಡಿ ಯಾವುದೋ ಒಂದು ರೂಪದಲ್ಲಿ ನಿಮ್ಮಿಂದ ನಮ್ಗೆ ಬಂದಿರುತ್ತೆ. ಹಾಗಾಗಿ ನಾವು ಹೀಲಿಂಗ್ ಸಲುವಾಗಿ ತಗೊಳ್ಳೋದಿಲ್ಲ. ಬಟ್ ನೀವು ಏನೂ ಇಲ್ಲ ಅಂದ್ರೆ ನೀವು ಫ್ರೀ ಕೊಟ್ರಿ ಏನಾಗುತ್ತೆ ಅಂದ್ರ, ನಿಮ್ಮ ಎನರ್ಜಿ ಇದೆ ನೋಡ್ರಿ, ಬ್ಯಾಲೆನ್ಸ್ ತಪ್ಪುತ್ತೆ. ಬೇಕಾದ್ರೆ ಪ್ರಯತ್ನ ಮಾಡಿ ನೋಡ್ರಿ, 4-5 ಜನರಿಗೆ ಫ್ರೀ ಕೊಡ್ರಿ, ಆಮೇಲೆ ನಿಮ್ಗೆ ಕುಂತ್ರಿ ಹೇಳಕ್ ಬರಂಗಿಲ್ಲ, ಅಷ್ಟು ಎನರ್ಜಿ ಹೇಳ್ಕೊಂಡ್ ಬಿಡುತ್ತೆ ನಿಮ್ಗೆ. ಹಾಗಾಗಿ ಏನಾದ್ರೂ ತಗೋಬೇಕು.
ಮೇಡಮ್ ಫ್ಯಾಮಿಲಿ ಮೆಂಬರಿಗೆ ತಗೋಬಾರ್ದಲ್ರಿ, ತಗೋಬೇಡ್ರಿ, ಬಟ್ ಅವ್ರಿಗೆ ಕೆಲಸ ಹಚ್ರಿ ಏನಾರ. ನಿಮ್ದು ಏನಾರ ವರ್ಕ್ ಇರುತ್ತೆ ನೋಡ್ರಿ. ಹಾ, ನಾನ್ ಹಂಗೆ ನನ್ ಫ್ಯಾಮಿಲಿ ಮೆಂಬರ್ಸ್ ಹೀಲಿಂಗ್ ಕೊಟ್ಟ ಅಂತ ತಿಳ್ಕೊರಿ, ಒಂದ್ ರೌಂಡ್ ಮಾರ್ಕೆಟಿಗೆ ಕಳ್ಸಿರ್ತೀನಿ ನಾನು, ಹೋಗ್ ನಂದೆಲ್ಲ ಸಾಮಾನ್ ತಗೊಂಬರ್ರಿ. ಸೊ ಹಾಗಾಗಿ ಏನಾದ್ರೂ ತಗೋಬೇಕು. ಇದನ್ನ ಮಾತ್ರ ನೆನ್ಪಿಡ್ರಿ. ಎಷ್ಟು ತಗೊಳ್ಬೇಕು ಕ್ವಶನ್ ಇದೆ. ಎಷ್ಟು ತಗೊಳ್ಬೇಕಂದ್ರ ನೀವು ಅವರ ಪರಿಸ್ಥಿತಿಯನ್ನ ಪರಿಗಣಿಸಿ ತಗೊಳ್ಳೋದಿರುತ್ತೆ. ಪರಿಸ್ಥಿತಿ ಅಂದ್ರೆ ಅವ್ರು ಬಾಳ್ ಕಡು ಬಡತನ ಇದೆ, ಅವ್ರಲ್ಲಿ ಏನು ಇಲ್ಲ, 100-200 ತಗೋರ್ ಸಾಕು. ಅವ್ರ ಹಾಲತ್ ಬಿಗ್ಡಾಸ್ ಹೋಗ್ಯದಂತ ತಿಳ್ಕೊರ್, ಅವ್ರ ಬಳಿ ಏನು ಆಪ್ಷನ್ ಇಲ್ಲ. ಸ್ವಲ್ಪ ಸ್ಟೇಬಲ್ ಇದ್ದಾರೆ, ಫೈನಾನ್ಸಿಯಲ್ ಬೆಸ್ಟ್ ಇದ್ದಾರೆ ಅಂದ್ರ ಒಂದ್ ಸಿಟ್ಟಿಂಗ್ಗೆ 500 ರೂಪಾಯಿ ತಗೊಳ್ಳೋದಿರುತ್ತೆ. ಒಂದ್ ಸಿಟ್ಟಿಂಗ್ ಅಂದ್ರೆ ಒಂದ್ಸಲ ಬಂದ್ ನಿಮ್ ಹತ್ರ ಮಾಡ್ಕೊಂಡು ಹೋಗ್ತಾರ ನೋಡ್ರಿ, 500 ಅಂತೂ ಮಾಡ್ಬೇಕು. ತಿಳಿತಾ ಇದ್ದೇನಾ? ಎಸ್. ಅದಾದ ನಂತರ ಅವ್ರಿಗೆ ಜಾಸ್ತಿನೇ ನಿಮ್ಗೆ ಹೀಲಿಂಗ್ ಕೊಡ್ಬೇಕಂದ್ರ ಪ್ಯಾಕೇಜ್ ನಲ್ಲಿ ಕೊಡೋದಿರುತ್ತೆ. ಬರ್ಕೋರಿ ಪ್ಯಾಕೇಜ್. ಪ್ಯಾಕೇಜ್ ಅಂದ್ರೆ ಕೆಲವರಿಗೆ 10 ಡೇಸ್ ಕೊಡೋದಿರುತ್ತೆ. 10 ಡೇಸ್ ನಮ್ದು 5,000 ಆಗುತ್ತೆ. ಅಲ್ಲಿ ನೀವ್ ಏನ್ ಮಾಡ್ಬೇಕು, 3,000, 3,500 ಈ ರೀತಿ ನೀವು ಸೆಟ್ ಮಾಡ್ಕೋಬೇಕು ಪ್ಯಾಕೇಜ್ ಅಲ್ಲಿ. ಅವ್ರಿಗೆ 1 ಡೇ 2 ಡೇನೇ ಬೇಕು ಅಂದ್ರೆ ಅಷ್ಟರಲ್ಲಿ ನೀವು ಸೆಟ್ ಮಾಡ್ಬೇಕು. ಮತ್ ನೆನ್ಪಿಡ್ರಿ, ನೀವು ಏನಾದ್ರೂ ಎಲ್ಲರಿಗೂ ಕಡಿಮೆ ಮಾಡಿದ್ರಿ ಅಂತ ತಿಳ್ಕೊರ್, ನಿಮ್ಮ ವ್ಯಾಲ್ಯೂ ಕಡಿಮೆ ಆಗಿರುತ್ತೆ. ನೆನ್ಪಿಡ್ರಿ, ನಿಮ್ಗೆ ಅಷ್ಟು ಗಂಭೀರವಾಗಿ ತಗೊಳ್ಳೋದಿಲ್ಲ ಜನ. ಇವ್ರು 100 ಕೊಟ್ರು ಹೀಲಿಂಗ್ ಮಾಡ್ತಾರ ಅಂತ ಅನ್ಸ್ತದ. ಆ ಊರಾಗಿರ್ತೀರಿ ನೋಡ್ರಿ, ಹಳ್ಳಿ ಊರ ತಾಯ್ತ ಕಟ್ಟೋರ್ ಗೊತ್ತಾ ನಿಮ್ಗೆ? ಯಾರ್ಯಾರಿಗೆ ಗೊತ್ತಾರ? ತಾಯ್ ಹಾ, ನೀವು 100-200 ಏನಾದ್ರು ಕಮಿಟೆಡ್ ಆದ್ರಿ ಅಂದ್ರೆ ತಾಯ್ತ ಕಟ್ಟೋರಿಗೆ ನಿಮ್ಗೆ ಏನು ವ್ಯತ್ಯಾಸ ಇರೋದಿಲ್ಲ. ನೀವು ಹೀಲರ್ ಇದ್ರಿ, ಮಾಸ್ಟರ್ಸ್ ಇದ್ರಿ, ಗ್ರ್ಯಾಂಡ್ ಮಾಸ್ಟರ್ ಆಗೋರಿದ್ರಿ. ಸೊ ಹಾಗಾಗಿ ನಿಮ್ಮ ಬೆಲೆಯನ್ನ, ಹಾ ಈಗ ಹೇಳ್ತೀನಿ ನೋಡ್ರಿ, ಯಾರಿಗೆ ಎಷ್ಟು ಹೀಲಿಂಗ್ ಪ್ಯಾಕೇಜ್ ಅನ್ನ ಮಾಡ್ಬೇಕು ಬರ್ಕೊಡ್ರಿ, ಹೇಳ್ತೀನಿ. ನಾರ್ಮಲ್ ಇದೆ, ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಒಂದ್ 3 ದಿವಸ 5 ದಿವಸಲಿಂದ ಸಮಸ್ಯೆ ಇದೆ, ಒಂದ್ ವಾರದಿಂದ ಇದೆ ಅಂತ ತಿಳ್ಕೊ, ಅವ್ರಿಗೆ 3 ಡೇಸ್ ನ ಹೀಲಿಂಗ್ ಕೊಡೋದಿರುತ್ತೆ. ನಾರ್ಮಲ್ ಇದೆ. ಹಾ, ತಗೋತಾರ 15,000-20,000 ಸಾವಿರ ತಗೊಳ್ತಾರ. ಇದೆ ಅವ್ರಿಗೆ ಬಿಟ್ಟಿದ್ದಿದೆ, ಬಟ್ ನಾವ್ ಅದ್ರ ಬಗ್ಗೆ ಚರ್ಚೆ ಮಾಡಂಗಿಲ್ಲ. ನಮ್ಮಲ್ಲಿ ಮಾತ್ರ ಹೀಲಿಂಗ್ ಫ್ರೀ ಇದೆ, ನಾವು ತಗೊಳ್ಳೋದಿಲ್ಲ. ಎಸ್, ನಾರ್ಮಲ್ ಇದೆ, ಒಂದ್ ಸಣ್ಣದೇನೋ ಪ್ರಾಬ್ಲಮ್ ಇದೆ, ಒಂದ್ ವಾರದಿಂದ. ಈಗ ನಾರ್ಮಲ್ ಯಾವ್ದು ಹೇಳ್ತೀನಿ ನೋಡಿ, ಉರಿ, ಕೆಮ್ಮು, ನೆಗಡಿ, ಕಾಲ್ ನೋವು, ಕೈ ನೋವು ಹಿಂಗಿರುತ್ತೆ ನೋಡ್ರಿ, ಅಂತವ್ ನಾರ್ಮಲ್ ಇರುತ್ತೆ ನೋಡ್ರಿ, ನಿಮ್ಗೆ ಅದು 3 ಡೇಸ್ ಹೀಲಿಂಗ್ ಕೊಡೋದಿರುತ್ತೆ, 3 ದಿನ ಕೊಡೋದಿರುತ್ತೆ. ನೀವು ಪ್ಯಾಕೇಜ್ ನಲ್ಲಿ 1,000 ಅಂತ ಮಾತಾಡ್ಬೋದು. ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ ಅಂದ್ರೆ ನೀವು ಅಲ್ಲಿ ನೋಡ್ಬೋದು ಏನ್ ಮಾಡ್ತೀರಿ ಅಂತ. ಬಟ್ ನನ್ ಪ್ರಕಾರ ಹಂಗಿದೆ, 3 ಡೇಸ್ ನಾರ್ಮಲ್ ಇದ್ರೆ 3 ದಿನ ಮಾಡ್ಬೇಕು, ದೇವ್ರ ಹೆಸರ ಮೇಲೆ ಬಿಡ್ಬೇಕಷ್ಟೇ. ಪರಿಹಾರ ಕೊಡೋನು ಅವನಿದ್ದಾನೆ. ಮತ್ತೆ ಇಲ್ಲಿ ನೆನ್ಪಿಟ್ಕೋರಿ, ಇಲ್ಲಿ ರಿಸಲ್ಟ್ ಬರೋದು ಅವ್ರ ಕರ್ಮದ ಮೇಲೂ ಆಧಾರ ಇರ್ಲಿ. ಅವ್ರು ಏನಾರ ಭಯಂಕರ ಬಹಳ ನೆಗೆಟಿವ್ ಇದ್ದಾರೆ, ಊರ್ ಜನರಿಗೆಲ್ಲ ಹಾಳ್ ಹಂತಿ ಮಾಡಿಟ್ಟಾರ ಅವರು, ಅವ್ರಿಗೆ ಹೀಲಿಂಗ್ ಕೊಡುವಾಗ ಯೂನಿವರ್ಸ್ ಲೆಕ್ಕ ಹಾಕ್ತದ ಅವ್ರಿಗೆ ಕೊಡ್ಬೇಕಾ ಕೊಡ್ಬಾರ್ದು, ನೆನ್ಪಿಡ್ರಿ. ಹಂಗಾಗಿ ಇಲ್ಲಿ ರಿಸಲ್ಟ್ ಬರೋದೆಲ್ಲ ಯೂನಿವರ್ಸ್ ನ ಕೆಲಸ, ನಮ್ ಕೆಲಸ ಇಲ್ಲ. ನಮ್ ಕೆಲಸ ಏನು, ಸಪೋರ್ಟ್ ಮಾಡೋದ್ ಕೆಲಸ ಇದೆ. ತಿಳಿತಾ ಇದೆನಾ? ಕೆಲವರಿಗೆ ರಿಸಲ್ಟ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಅವ್ರು ಮಾಡಿದ ಕತೆಗಳು ಬಹಳ ದೊಡ್ಡ ಆಗಿರ್ತಾವ, ಅದಕ್ಕೆ ಬರೋದಿಲ್ಲ ಅವ್ರಿಗೆ. ಹಂಗಾಗಿ ನೀವ್ ಅಂತವ್ರಿಗೆ ಸಂಭಾಳಿಸಿ ಮಾಡ್ಬೇಕು ನೋಡ್ರಿ. ನೀವು ನೋಡ್ರಿ ಗೊತ್ತಾಗುತ್ತೆ ನಿಮ್ಗೆ ಏನ್ ಮಾಡ್ಬೇಕು ಏನಿಲ್ಲ. 3 ಡೇಸ್ ಮಾಡಿದ್ರ ಅಷ್ಟು. ಅದಾದ್ಮೇಲೆ ಯಾರಿಗೆ 6 ತಿಂಗಳಿಂದ ಫೇಸ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊರಿ, 1 ಮಂತ್ಲಿಂದ 6 ಮಂತ್ ತನಕ ಏನಾದ್ರೂ ಅವ್ರು ಸಫರ್ ಆಗಿದ್ದಾರೆ ಅಂದ್ರ ಅವ್ರಿಗೆ ನೀವು 11-15 ದಿನ ಕೊಡೋದಿರುತ್ತೆ. 11 ಡೇಸ್ಲಿಂದ 15 ದಿನ, ಎಷ್ಟು? 6 ಮಂತ್ ತನಕ. ಅಂದ್ರೆ 6 ತಿಂಗಳಿಂದ ಅವ್ರಿಗೆ ಆರಾಮಿಲ್ಲ, ಹಾಸ್ಪಿಟಲ್ ಎಲ್ಲ ಸುತ್ತಾಡಿದ್ದಾರೆ, ಎಲ್ಲಾ ಕಡೆ ನೋಡಿದ್ರು ಅವ್ರಿಗೆ ರಿಸಲ್ಟ್ ಬರ್ತಾ ಇಲ್ಲ. ಅವಾಗ ನೀವು ಅವರಿಗೆ 11-15 ದಿನ ಮಾಡೋದಿರುತ್ತೆ. ಎಸ್. ಅದ್ರ ನಂತರ ನೆಕ್ಸ್ಟ್ ಬರ್ಕುರಿ, 1 ವರ್ಷ ದಾಟಿದೆ ಅಂತ ತಿಳ್ಕೊರಿ, 1 ವರ್ಷದಿಂದ 2 ವರ್ಷ 3 ವರ್ಷ, 1 ವರ್ಷ ದಾಟಿದೆ, ಅದು 6 ತಿಂಗಳು ದಾಟಿ ಮುಂದಕ್ಕೆ ಹೋಗಿದೆ ಅಂದ್ರ ನೀವು 21 ಡೇಸ್ ಮಾಡೋದಿರುತ್ತೆ ಅವ್ರಿಗೆ. 21 ದಿನ. ಇಲ್ಲಿ ಯಾರ್ಯಾರು ಸಿಗ್ತಾರ ಅಂದ್ರೆ ನಮಗ್ ಶುಗರ್ ಪೇಷಂಟ್ ಇಲ್ಲಿ ಜಾಸ್ತಿ ಸಿಗ್ತಾರೆ. ಶುಗರ್ನವರು, ಥೈರಾಯ್ಡ್ನವರು, BP ಪ್ರಾಬ್ಲಮ್ ಇರೋರು, ಆಮೇಲೆ ಹೃದಯ ಸಂಬಂಧಿತ ಕಾಯಿಲೆ ಇರೋರು, ಸ್ಕಿನ್ ಡಿಸೀಸ್ ಇರೋರು, ಇವರೆಲ್ಲ ಸಿಗ್ತಾರೆ. ಇವ್ರಿಗೆ ನಾವು 21 ಡೇಸ್ ಮಾಡೋದಿರುತ್ತೆ. 21 ದಿನ ನೀವು ಹೀಲಿಂಗ್ ಅನ್ನ ಕೊಡ್ಬೇಕು ಅವ್ರಿಗೆ. ಎಸ್, 21 ಡೇಸ್ ಅವ್ರಿಗೆ ಕೊಡ್ತೀವಿ. ಈಗ ಸ್ಪೆಷಲಿ ಬರ್ಕೋರಿ, ಸ್ಪೆಷಲಿ ಅಂತ ಬರೀರಿ, ಅಥವಾ ರೆಡ್ ಪೆನ್ ಇಂದ IMP ಅಂತ ಹಾಕಿ ಬರೀರಿ. ಓನ್ಲಿ ಆಕ್ಸಿಡೆಂಟ್ ಕೇಸ್ಗಳಿರುತ್ತೆ ನೋಡ್ರಿ, ಅವರಿಗೆ 41 ಡೇಸ್ ಕೊಡೋದಿರುತ್ತೆ. ಅಪಘಾತದ ಸಮಸ್ಯೆ ಇದ್ದವ್ರಿಗೆ
ಕಾಲ್ ಮುರಿದದ, ಕೈ ಮುರಿದದ, ಎಲುಬುಗಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗಿದೆ, ಸ್ಪೆಷಲಿ ಬರ್ಕೊ. ಎಲುಬುಗಳಿಗೆ ಪ್ರಾಬ್ಲಮ್ ಆಗಿದೆ, ಸ್ಪೆಷಲಿ ಆಕ್ಸಿಡೆಂಟ್ ನಲ್ಲಿ ಪ್ರಾಬ್ಲಮ್ ಆದ್ರ ಅವ್ರಿಗೆ ಕಂಪಲ್ಸರಿ 41 ದಿನ ಬೇಕು. ರೀಸನ್ ಏನು ಅಂದ್ರ ಎಲುಬುಗಳು ಜೋಡಿಸೋದಕ್ಕೆ 40 ದಿನ ಬೇಕು ಅಂತ ಡಾಕ್ಟರ್ಸ್ನು ಹೇಳ್ತಾರೆ. ಕೇಳಿದ್ರಲ್ಲ, ನಮ್ದು ಹಂಗೆ ಇದೆ. ಸೊ ಹಾಗಾಗಿ 40 ಡೇಸ್ ಅವ್ರಿಗೆ ಬಹಳ ಪೇಷನ್ಸ್ಲಿಂದ ಮಾಡೋದಿರುತ್ತೆ. ಇಷ್ಟು ದಿನ ಇಷ್ಟು ರೀತಿಯಲ್ಲಿ ನಮಗ್ ಮಾಡೋದಿದೆ. ಗೊತ್ತಾಯ್ತಿದಿಷ್ಟು? ಯಾರ್ಯಾರಿಗೆ ಎಷ್ಟು ದಿನ ಮಾಡ್ಬೇಕು, ಏನ್ ಮಾಡ್ಬೇಕು, ಎಷ್ಟು ತಗೊಳ್ಬೇಕು, ಫೀಸ್ ಮಾತ್ರ ನಾನ್ ನಿಮಗ್ ಬಿಟ್ಟಿದ್ದು. ಆದ್ರ ಒಂದೇನು ಅಂದ್ರ ಅವ್ರನ್ನ ನೋಡಿ ಗಮನಿಸಿ ತಗೋಬೇಕು. ಅವ್ರ ಬಡತನ ಇದೆ, ಪರಿಸ್ಥಿತಿ ಬಹಳ ಗಂಭೀರ ಇದೆ, ಸಂಜೆಗೆ ಹೋದ್ರು ಊಟದ ವ್ಯವಸ್ಥೆ ಅವ್ರಿಗೆ ಆಗ್ತಾ ಇಲ್ಲ ಅಂದ್ರ ಅವ್ರ ಹತ್ರ ಏನು ಸುಲಿಗೆ ಮಾಡಂಗಿಲ್ಲ. ದೇವ್ರ ಹೆಸರ ಮೇಲೆ ಮಾಡ, ತಿಳಿತಾ? ಹಾ, ಅವ್ರ ಚಿಲ್ರೆ ಕೊಟ್ರು ಅದು ಬಹಳ ದೊಡ್ಡದು ಬಂಗಾರದ ನಾಣ್ಯ ಅಂತ ತಿಳ್ಕೊಬೇಕು ನೀವು. ಗೊತ್ತಾಯ್ತಾ? ಅವ್ರ ಚಿಲ್ರೆ 5 ರೂಪಾಯಿ ಸಿಕ್ಕಾವಿ ತಗೊಂಡ್ ಬಂದಾರ ಅಂತ ತಿಳ್ಕೊರಿ. ಗೋಲ್ಡ್ ಕಾಯಿನ್ ಅದ ಅಂತ ತಿಳ್ಕೊಬೇಕು ನೀವು ಮೈಂಡಿಗೆ. ಬಟ್ ಹೀಲಿಂಗ್ ಮಾತ್ರ ಮಾಡೋದಿದೆ ಮಕ್ಕಳೇ, ನೆನ್ಪಿಡ್ರಿ. ಈ ಫೀಲ್ಡ್ ಅಲ್ಲಿ ದುಡ್ಡು ಆಮೇಲೆ ಬರುತ್ತೆ, ಮೊದಲು ಸೇವೆ ಇದೆ. ಸೇವೆ ಮೇಲೆ ಫೋಕಸ್ ಮಾಡೋದು ಕೆಲಸ ಇದೆ. ಆದ್ರೆ ಅದನ್ನು ಸಮಾಜ ಏನ್ ಮಾಡುತ್ತೆ, ಫ್ರೀನೇ ಮಾಡ್ತಾರಂತ ಹಿಂಗೆಲ್ಲ ಬೇಗನ ಬರೋರು ಇರ್ತಾರೆ. ಅದಕ್ಕಾಗಿ ನಮ್ಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳು ಬೇಕಾಗುತ್ತೆ. ಹಾ, ಮಂಡಿ ನೋವು, ಎಲುಬುಗಳಿಗೆ ಬರ್ಕೋರಿ. ಎಲುಬುಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಇರ್ಬೋದು, A to Z 41 ದಿನದ ಕೆಲಸ ಇದೆ. ಈಗ ಇದಿಷ್ಟು ಎಲ್ಲರಿಗೂ ತಿಳಿತಾ? ಇದಿಷ್ಟು ಎಲ್ಲರಿಗೂ ಗೊತ್ತಾಯ್ತಾ? ಅದಾದ್ಮೇಲೆ ನಂತರ ಬರ್ಕೋರಿ, ಡೇ 1 ದಿವಸ ಏನ್ ಮಾಡ್ಬೇಕು. ಯಾರಿಗೂ ನೋವು ಹೇಳುವಂತಿಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಏನಿದೆ ಸಮಸ್ಯೆ ಅಂತ. ಕೇಸು ಬರುತ್ತೆ. ನೀವ್ ಒಂದ್ ಮಾತನ್ನ ಹೇಳ್ತೀನಿ ನೋಡಿ, ಧೈರ್ಯದಿಂದ ಕೇಳ್ರಿ. ಕೆಲವೊಂದು ಕೇಸ್ಗಳು ಅವ್ರು ನಮ್ಗೆ ಏನು ಹೇಳೋದಿಲ್ಲ, ಅವ್ರಿಗೆ ಏನಾಗ್ಯದ ಅಂತ ಗೊತ್ತಿಲ್ಲ. ಅವ್ರ ಜೊತೆಗೆ ಬಂದವರಿಗೂ ಗೊತ್ತಿಲ್ಲ, ಸುಮ್ನೆ ಕರ್ಕೊಂಡ್ ಬಂದಿರ್ತಾರೆ, ಏನು ಯಾಕೆ ಹಿಂಗ್ ಮಾಡ್ತಾ ಇದ್ರು. ಅವಾಗ ನೀವು 7 ಚಕ್ರಗಳಿಗೆ ಹೀಲಿಂಗ್ ಕೊಡ್ಬೇಕು. ಎಲ್ಲಿ ಏನ್ ರಿಪೇರ್ ಮಾಡ್ಬೇಕಂತಿದೆ ನೋಡ್ರಿ, ಯೂನಿವರ್ಸ್ ತಾನೇ ಮಾಡುತ್ತೆ. ರೇಖೆಯಲ್ಲಿ ಅಷ್ಟು ಪವರ್ ಇದೆ. ಒಂದು ಶಬ್ದನು ಆಡಿಲ್ಲ ಅಂದ್ರೂ ಸಮೇತ ನಮ್ಮಲ್ಲಿ ರಿಸಲ್ಟ್ ಬರುತ್ತೆ. ಮೂಗರಿಗೂ ರಿಸಲ್ಟ್ ಇದೆ ಇಲ್ಲಿ. ಹಾ, ಹಾಗಾಗಿ ಎಲ್ಲಿ ಹೀಲಿಂಗ್ ಕೊಡ್ಬೇಕಂತಿದೆ ನೋಡ್ರಿ, ರೇಖೆಗೆ ಗೊತ್ತಿದೆ. ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬಿಟ್ರಿ. ನೀವು ಮಾಡ್ಲಿಕ್ಕೆ ಮಾತ್ರ ರೆಡಿ ಆಗ್ಬೇಕಷ್ಟೆ. ಎಸ್. ಹಾ, ಸೊ ಇದಿಷ್ಟು. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಡೇ 1 ದಿವಸ ಏನ್ ಮಾಡ್ಬೇಕು. ಇವತ್ತು ನಿಮ್ಮಲ್ಲಿ ಒಬ್ರು ಯಾರೋ ಕಾಲ್ ಮಾಡಿದ್ದಾರೆ. ಡೇ 1 ದಿವಸ ಬಂದ ತಕ್ಷಣ ಅವ್ರು ಹೇಳಿದ್ರು, ಮೇಡಮ್ ಹಿಂಗ್ರಿ ನಮ್ ಗಂಡ ಹೆಂಡತಿ ಪ್ರಾಬ್ಲಮ್ ಇದೆ, ಅದು ಇದು ಹೇಳಿದ್ರು. ನಿಮ್ಗೆ ಗೊತ್ತಾಯ್ತು. ಹಾ, ಗಂಡ ಹೆಂಡತಿ ಅಂದ್ರೆ ರಿಲೇಶನ್ಶಿಪ್. ಬರ್ರಿ ಮಲ್ಕೋರಿ, ನಡ್ರಿ ಹೀಲಿಂಗ್ ಶುರು ಹಂಗ್ ಮಾಡಂಗಿಲ್ಲ. ತಿಳಿತಾ? ನಿಮ್ಗೂ ಡಾಕ್ಟರ್ಗೆ ಏನು ವ್ಯತ್ಯಾಸ ಆಗೋದಿಲ್ಲ. ನೀವು ಹೀಲರ್ ಅಂದ್ರ ಮೊದಲು ಮನಸ್ ಗೆಲ್ಲೋ ಕೆಲಸ ಇರುತ್ತೆ. ಬರ್ಕೋರಿ, ಮೊದಲ ದಿನ ನೀವು ಹೀಲಿಂಗ್ ಮಾಡೋದಿಲ್ಲ, ಓನ್ಲಿ ಕೌನ್ಸಿಲಿಂಗ್ ಮಾಡೋದಿರುತ್ತೆ. ಡೇ 1 ದಿವಸ ಹೀಲಿಂಗ್ ಇರೋದಿಲ್ಲ. ಇದು ಸರಿಯಾಗಿ ನೆನ್ಪಿಡ್ರಿ. ರೀಸನ್ ಏನು ಅಂದ್ರ, ಕೌನ್ಸಿಲಿಂಗ್ ಮಾಡಿದಾಗ ನಿಮ್ಗೆ ಸಮಸ್ಯೆ ಗೊತ್ತಾಗುತ್ತೆ. ಸಮಸ್ಯೆ ಗೊತ್ತಾದ್ಮೇಲೆ ನೀವು ಪರಿಹಾರ ಕೊಡ್ಬೋದು. 20 ವರ್ಷ ಎಷ್ಟೇ ಇರ್ಲಿ, 41 ಡೇಸ್. 5 ವರ್ಷ ದಾಟಿದೆ ನೋಡ್ರಿ, 40 ದಿನದ ಮೇಲೆ ಹೋಗುತ್ತೆ. ಒಂದ್ ನಿಮಿಷ, ನಾನು ಚಾಟ್ ಬಾಕ್ಸ್ ಆಫ್ ಮಾಡ್ತೀನಿ. ಎಸ್. ಸೊ ಹಾಗಾಗಿ ಡೇ 1 ದಿವಸ ಏನ್ ಮಾಡ್ತೀವಿ ನಾವು, ಕೌನ್ಸಿಲಿಂಗ್ ಮಾಡ್ಬೇಕು. ಕೌನ್ಸಿಲಿಂಗ್ ಮಾಡುವಾಗ ನೆಕ್ಸ್ಟ್ ಬರ್ಕೋರಿ, ಕೌನ್ಸಿಲಿಂಗ್ ನ ಸ್ಟೆಪ್ಸ್ ಅಲ್ಲಿ ನೀವು ಅವ್ರಿಗೆ ಏನು ಹೇಳಂಗಿಲ್ಲ, ಅವ್ರಿಗೆ ಹೇಳೋದಕ್ ಬಿಡ್ಬೇಕು. ನಮ್ಮಲ್ಲಿ ಏನಾಗುತ್ತೆ, ಹೀಲರ್ಸ್ ಟ್ರೈನರ್ಸ್ ಅಂದ್ರ ಮಾತ್ ಬಾಳ್ ಕಲ್ತಿರ್ತೀವಿ ನಾವು. ಇಲ್ಲೆಲ್ಲ ಮಾತುಗಳು ನಮ್ಮ ಹತ್ರ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರು 1 ಹೇಳಿದ್ರೆ ನಾವೇ 9 ಹೇಳ್ತೀವಿ. ನಾವೇನು ಹೇಳಂಗಿಲ್ಲ, ಸುಮ್ಮಿರ್ಬೇಕು. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಎಲ್ಲ ಅವ್ರು ಹೇಳುವಾಗ ಅವ್ರ ಮಾತಿನಲ್ಲಿನೇ ಗಮನಿಸ್ಬೇಕು, ಅವ್ರದ್ದು ಯಾವ ಚಕ್ರ ಬ್ಯಾಲೆನ್ಸ್ ತಪ್ಪಿದೆ ಅಂತ. ಇದು ತಲೆಗಿಟ್ಕೋರಿ. ಇದು ಸೂಕ್ಷ್ಮವಾಗಿ ಗಮನಿಸೋದು. ಅವ್ರು ಹೇಳ್ತಾರೆ ನೋಡ್ರಿ, ಹೇಳುವಾಗ ಗೊತ್ತಾಗ್ತದ. ಅವ್ರ ರಿಲೇಶನ್ಶಿಪ್ ಬಗ್ಗೆ ಹೇಳ್ತಾ ಇದ್ದಾರಂದ್ರೆ ಸ್ವಾದಿಷ್ಠಾನದ ಪ್ರಾಬ್ಲಮ್ ಇದೆ ಅವ್ರಿಗೆ. ಫೈನಾನ್ಸಿಯಲ್ ಬಗ್ಗೆ ಅವ್ರು ಬಹಳ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದಾರಂದ್ರೆ ಮೂಲಾಧಾರ, ನಾ ಸಾಲ ಸೂಲ ಮಾಡ್ಕೊಂಡಿನಿ ಹಿಂಗ ಹೇಳ್ತಾರೆ ಮೂಲಾಧಾರ. ಈ ರೀತಿ ಪ್ರಾಬ್ಲಮ್ ಅನ್ನ ಶೇರ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಅವಕಾಶ ಕೊಡ್ಬೇಕು ನೀವು. ಒಂದ್ ವೇಳೆ ಅವ್ರು ಬಂದವ್ರು ನಮಗ್ ಹೇಳಿಲ್ಲ ಅಂತ ತಿಳ್ಕೊರಿ, ಅವ್ರ ಪ್ರಾಬ್ಲಮ್ ನಮ್ ಜೊತೆಗೆ ಶೇರ್ ಮಾಡ್ಕೊಡ್ಲಿಲ್ಲ, ನಮ್ಮ ಹತ್ರ ಎರಡನೇದ್ ಒಂದ್ ಆಪ್ಷನ್ ಇರುತ್ತೆ. ಅವ್ರ ಜೊತೆಗೆ ಒಬ್ರು ಬಂದಿರ್ತಾರೆ ನೋಡ್ರಿ, ಅವ್ರು ಹೇಳಿರ್ತಾರೆ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ. ಇದು ನಮ್ಮ ಹತ್ರ ಇರುವಂತ ಎರಡನೇ ಅಸ್ತ್ರ. ಅವ್ರ ಜೊತೆಗೆ ಬಂದವ್ರು ಇರ್ತಾರೆ ನೋಡ್ರಿ, ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಮ್ ಸಪೋರ್ಟಿವ್ ಸಿಸ್ಟಮ್ ಅವ್ರೇ ಬಂದವ್ರು.
ಅದಾದ ನಂತರ ಹಾ ಈಗ ಒಂದೊಂದು ಕೇಸ್ ಬರುತ್ತೆ, ಅವರು ಹೇಳೋದಿಲ್ಲ, ಇವ್ರಿಗೂ ಗೊತ್ತಿರೋದಿಲ್ಲ. ಹಂಗಾಗುತ್ತಿಲ್ಲ. ಅವ್ರೇನೋ ಫ್ರೆಂಡ್ಸ್ ಅಂತ ಯಾರಿಗೋ ಕರ್ಕೊಂಡ್ ಬರ್ರಂತಾರೆ, ಅವ್ರು ಬಂದಿರ್ತಾರ, ಅವ್ರಿಗೂ ಏನೂ ಗೊತ್ತಿರೋದಿಲ್ಲ. ಈಗ ಇವ್ರು ಹೇಳೋದು ಇಲ್ಲ, ಅವ್ರಿಗೆ ಗೊತ್ತು ಇಲ್ಲ. ನಾನ್ ಏನ್ ಮಾಡ್ಬೇಕಂದ್ರ ನಾನ್ 7 ಚಕ್ರ ಪೂರ್ತಿ ಹೀಲಿಂಗ್ ಮಾಡ್ಬೇಕು ದೇವ್ರ ಹೆಸರು ಮೇಲೆ. ಅದು ಎಲ್ಲಿ ಹೀಲಿಂಗ್ ಹೋಗ್ಬೇಕು ಅಲ್ಲಿ ತಾನೇ ಹೋಗುತ್ತೆ, ನೀವು ತಲೆ ಕೆಡ್ಸ್ಕೊಳಂಗಿಲ್ಲ. ಓಕೆನಾ? ಹಾ, ಡೇ 1 ದಿವಸ ನೀವು ಕೌನ್ಸಿಲಿಂಗ್ ಮಾಡಿದ್ರಿ. ಈಗ ಡೇ 2 ಏನ್ ಮಾಡ್ಬೇಕು, ಅವ್ರಿಗೆ ಒಂದು ಸಮಯವನ್ನ ಫಿಕ್ಸ್ ಮಾಡ್ಬೇಕು ನೀವು. ಈಗ ಕೆಲವ್ರು ಇರ್ತಾರ, ಮಧ್ಯಾಹ್ನ 12ಕ್ಕೆ ಬಿ ಬರ್ತಾರ, ಇಲ್ಲ 2ಕ್ಕೂ ಬರ್ತಾರ, ಇಲ್ಲ ಮುಂಜಾನೆ 10 ಗಂಟೆಗೆ ಬರ್ತಾರ. ನೋ, ಪ್ರತಿಯೊಬ್ಬರಿಗೂ ಟೈಮ್ ಡ್ಯೂರೇಷನ್ ಅನ್ನ ಫಿಕ್ಸ್ ಮಾಡ್ಬೇಕು ನೀವು. ಇವ್ರಿಗೆ ಇದೇ ಟೈಮ್ ಅಂದ್ರೆ ಅದೇ ಟೈಮಿಗೆ ಬರ್ಬೇಕು ಅವ್ರು. ಯಾರು ಯಾವಾಗ ಅಂದ್ರೆ ಅವಾಗ ಬಂದ್ರು ಅಂತ ತಿಳ್ಕೊರಿ. ಒಂದ್ ಸಲ ಆ ರೀತಿ ರೂಢಿ ನೀವು ಹಾಕೊಂಡ್ರಿ ಅಂದ್ರೆ ನೀವು ಬಹಳ ಹೋರಾಟ ಮಾಡ್ಬೇಕಾಗುತ್ತೆ ನೋಡ್ರಿ. ನಿಮ್ದೆಲ್ಲ ಫ್ಯಾಮಿಲಿ ಬಿಡ್ಬೇಕು, ಇದೇ ಕೆಲಸ ಮಾಡ್ಬೇಕು. ಹಂಗಿಲ್ಲ, ನಾವು ನಮ್ ಫ್ಯಾಮಿಲಿ ಇದೆ ನೋಡ್ರಿ, ಅದು ಬಹಳ ದೊಡ್ಡ ಸಂಪತ್ತಿದೆ. ಅದ್ರ ಹಿಡ್ಕೊಂಡೇ ಇದೆಲ್ಲ ಮಾಡೋದಿದೆ ನಾನು. ಎಸ್, ಅದಾದ್ಮೇಲೆ ಒಂದ್ ದಿನಕ್ಕ ನಾನು ಎಷ್ಟು ಜನರಿಗೆ ಹೀಲಿಂಗ್ ಅನ್ನ ಮಾಡ್ಬೇಕಂದ್ರ ಮಿನಿಮಮ್ 3 ಮೆಂಬರ್ಸಿಗೆ ಅಷ್ಟೇ. ಒಂದು ದಿನಕ್ಕೆ 3ರಿಂದ 4 ಆದ್ರೆ ಹೆಚ್ಚಾಯ್ತು. ಅದಕ್ಕಿಂತ ಜಾಸ್ತಿ ಕೇಸ್ಗಳನ್ನ ಹ್ಯಾಂಡಲ್ ಮಾಡೋದು ಬೇಡ. ರೀಸನ್ ಹೇಳ್ತೀನಿ. ನಾವು ನಮ್ ಸಲುವಾಗಿ ಪರ್ಸನಲ್ ನನ್ಗೆ ಟೈಮ್ ಬೇಕು, ನಮ್ ಫ್ಯಾಮಿಲಿ ಇರುತ್ತೆ, ಮಕ್ಕಳಿರ್ತಾರ, ಎಲ್ಲಾ ನೋಡ್ಕೊಂಡು ಈ ಸೇವೆಯನ್ನ ಮಾಡೋದಕ್ಕೆ ನಿಂತಿರ್ತೀವಿ. ತಿಳಿತಾ ಇದೆ ಎಲ್ಲರಿಗೂ? ಹಾ, ಹಾಗಾಗಿ ಬಂದಿನ ಕೇಸ್ಗಳೆಲ್ಲ ತಗೋಬೇಡ್ರಿ. ಹೋಲ್ಡ್ ಮೇಲೆ ಇಡೋದಕ್ಕೆ ಕಲೀರಿ ಅವ್ರಿಗೆ. 3 ದಿವಸ 5 ದಿವಸ ಹೋಲ್ಡ್ ಮೇಲೆ. ಒಂದ್ ಕೇಸ್ ಮುಗಿಯುತ್ತೆ ನೋಡ, ಆ ಸಮಯಕ್ಕೆ ಇವ್ರಿಗೆ ತಂದು ಸೆಟ್ ಮಾಡ್ಬೇಕು. ಈ ರೀತಿ ನೀವು ಪರ್ಸನಲ್ ಟೈಮ್ ಇದೆ ನೋಡ್ರಿ, ಅದನ್ನ ಯಾರಿಗ್ ಕೊಡಂಗಿಲ್ಲ. ಈಗ ನನ್ ಪರ್ಸನಲ್ ಟೈಮ್ ಇದೆ ನೋಡ್ರಿ, ನಾನ್ ಪರ್ಸನಲ್ ಟೈಮ್ ನಾನು ಮೆಡಿಟೇಷನ್ ಮಾಡ್ತೀನಿ. ನನ್ಗೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ನಾನು ಹೋಗ್ತೀನಿ, ನನ್ ಬೇಕಾಗಿದೆ. ನಾನು ಇಲ್ಲಂದ್ರೆ ಹೋಗಿ ಗಾರ್ಡನ್ ಆಗಿ ಕೂಡ್ತೀನಿ ಆರಾಮ್ಸೆ. ನನ್ ಪರ್ಸನಲ್ ಟೈಮ್ ಅನ್ನ ನಾ ಯಾರಿಗ್ ಕೊಡೋದಿಲ್ಲ, ಕೊಡ್ಲೂಬಾರ್ದು. ಅಂದ್ರೆ ನಮ್ ಮೈಂಡ್ ಹೆಲ್ದಿ ಆಗಿರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಸೊ ಇದಿಷ್ಟು ಸಿದ್ಧತೆ ಗೊತ್ತಾಯ್ತಾ ಎಲ್ಲರಿಗೂ? ಒಂದ್ಸಲ ಕೈ ಮಾಡ್ರಿ. ಇದಿಷ್ಟು ಅರ್ಥ ಆಯ್ತಾ? ಆಲ್ಮೋಸ್ಟ್ ಇದೆಲ್ಲ ಕವರ್ ಮಾಡೀನಿ ಅಂತ ಹೇಳಿ ಅನ್ಕೊಳ್ಳಿ. ಈಗ ನೆಕ್ಸ್ಟ್ ಇವತ್ತಿನ ಬರೋಣ, ಅದರ್ ಸೀಲಿಂಗ್ ನ ಸ್ಟೆಪ್ಸ್ ಅನ್ನ ಬರ್ಕೋರಿ. ಇನ್ನೊಬ್ರನ್ನ ಯಾವ ರೀತಿ ಹೀಲ್ ಮಾಡ್ಬೇಕು, ಅದರ್ ಸೀಲಿಂಗ್ ನ ಸ್ಟೆಪ್ಸ್ಗಳು. ಈಗ ಅದರ್ ಸೀಲಿಂಗ್ ನಲ್ಲಿ ಮೊದಲು ನೀವು ಸೀಲ್ಡಿಂಗ್ ಮಾಡ್ಕೊಂಡಿರ್ತೀರಿ, ಕ್ಲೆನ್ಸಿಂಗ್ ಆಗಿರುತ್ತೆ, ಓಂಕಾರ ಆಗಿರುತ್ತೆ, ಸಿದ್ಧತೆ ಎಲ್ಲ ಮಾಡ್ಕೊಂಡಿರ್ತೀರಿ. ಈಗ ನೇರವಾಗಿ ಅವ್ರಿಗೆ ಏನ್ ಮಾಡ್ಬೇಕು ಅಂತಿದೆ, ಸ್ಟೆಪ್ಸ್ ಗಳು ಹಾಕೋರಿ. ಮೊಟ್ಟ ಮೊದಲು ನೀವು ಅವರನ್ನ ಕ್ಲೆನ್ಸ್ ಮಾಡ್ಬೇಕು. 5 ಸಲ ಓಂಕಾರವನ್ನ ಹೇಳಿ ಎನರ್ಜಿ ಬಾಲ್ ಅನ್ನ ಆಕ್ಟಿವೇಟ್ ಮಾಡಿ ಅವ್ರನ್ನ ಏನ್ ಮಾಡ್ಬೇಕು, ಕ್ಲೆನ್ಸ್ ಮಾಡ್ಬೇಕು 21 ಟೈಮ್. ಫಸ್ಟ್ ಡೇ. ಒಂದ್ ವೇಳೆ ಅವ್ರು ನಿಮ್ ಜೊತೆ ಕ್ಲಾಸ್ ಮಾಡಿದ್ದಾರೆ, ಆನ್ಲೈನ್ ಅಲ್ಲಿ ಮಾಡ್ತಾರೆ ಕೆಲವೊಂದು ಫ್ಯಾಮಿಲಿ ಅವ್ರು ಮಾಡಿದ್ದಾರೆ, ಅವ್ರಿಗೆ ಗೊತ್ತಿದೆ ಕ್ಲೆನ್ಸಿಂಗ್ ಅಂದ್ರೆ ಅವ್ರಿಗೆ ಹೇಳ್ಬೇಕು ಕ್ಲೆನ್ಸಿಂಗ್ ಮಾಡ್ಕೋರಿ, ಮಾಡ್ಕೊಡ್ತಾರೆ. ಗೊತ್ತೇ ಇಲ್ಲ, ಟೋಟಲಿ ಝೀರೋ ಇದ್ದಾರೆ, ಅವ್ರಿಗೆ ಇನ್ನೂ ಅರ್ಥ ಆಗೋದಿಲ್ಲ ಅಂದ್ರ ನೀವು ಕ್ಲೆನ್ಸಿಂಗ್ ಮಾಡಿ. ನಿಮ್ ಕೆಲಸ ಇದೆ ಮಾಸ್ಟರ್ಸ್. ಎಸ್, ಫಸ್ಟ್ ಸ್ಟೆಪ್ಪೇ ಅವ್ರನ್ನ ಕ್ಲೆನ್ಸ್ ಮಾಡ್ಬೇಕು. ಕ್ಲೆನ್ಸ್ ಮಾಡಿದ್ಮೇಲೆ ಅವ್ರಿಗೆ ಸೀಲ್ಡಿಂಗ್ ಮಾಡಬಾರ್ದು. ನೆನ್ಪಿಡ್ರಿ, ಬಹಳ ಜನ ಇಲ್ಲಿ ಮಿಸ್ ಮಾಡೋದು ಯಾವ್ದಂದ್ರೆ ಅವ್ರಿಗೆ ಸೀಲ್ಡಿಂಗ್ ಮಾಡ್ಬಿಡ್ತಾರೆ ಇವ್ರು. ಅವ್ರಿಗೆ ಮಾಡಂಗಿಲ್ಲ, ನಮಗಷ್ಟೇ ಮಾಡ್ಕೊಡ್ಬೇಕಿ. ನೀವು ಅವ್ರಿಗೆ ಸೀಲ್ಡಿಂಗ್ ಮಾಡಿದ್ರೆ ಹೀಲಿಂಗ್ ಹೆಂಗ್ ಮಾಡ್ತೀರಿ? ಎನರ್ಜಿ ಒಳಗ್ ಕಳಿಸ್ಲಕ್ಕೆ ಆಪ್ಷನ್ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ಸೀಲ್ಡಿಂಗ್ ಮಾಡೋದಿಲ್ಲ, ಓನ್ಲಿ ಕ್ಲೆನ್ಸಿಂಗ್ ಮಾತ್ರ ಮಾಡೋದಿರುತ್ತೆ ಫಸ್ಟ್ ಸ್ಟೆಪ್. ಎಸ್, ಕ್ಲೆನ್ಸಿಂಗ್ ಆದ ನಂತರ ಅವರನ್ನ ಏನ್ ಮಾಡ್ಬೇಕು, ಬೆಸ್ಟ್ ಹೀಲಿಂಗ್ ನಿಮ್ಗೆ ಏನಾದ್ರೂ ಕೊಡೋದಿದೆ ಅಥವಾ ಅವ್ರಿಗೆ ಫೀಲ್ ಗುಡ್ ಕೊಡೋದಿದೆ ಅಂದ್ರೆ ಎಲ್ಲಕ್ಕ ಬೆಸ್ಟ್ ಇದೆ, ಮಲಗಿ ಸೀಲಿಂಗ್ ಮಾಡೋದಿದೆ ನೋಡಿ, ಗುಡ್ ರಿಸಲ್ಟ್ ಇದೆ. ಅವ್ರಿಗೆ ಕೂರ್ಸಿನೂ ಮಾಡ್ಬೋದು, ಆದ್ರೆ ನೀವು ನಿಂತವ್ರು ಬಹಳ ಥಕಾಸ್ ಹೋಗಿರ್ತೀರಿ, ಬಾಡಿ ನಿಮ್ದು ಪೇನ್ ಆಗೋದಕ್ಕೆ ಶುರು ಆಗುತ್ತೆ. ಹಿಂಗ್ ಕೈಗಳನ್ನ ಎತ್ಕೋತ್ ಬರ್ಬೇಕಲ್ಲ, ಬಹಳ ಕಷ್ಟ ಆಗುತ್ತೆ ನಿಮ್ಗೆ. ಸೊ ಹಾಗಾಗಿ ಅದಕ್ಕಿಂತ ಬೆಸ್ಟ್ ಏನು ಅಂದ್ರ, ನೀವು ಅವರನ್ನ ಮಲಗಿಸಿ ನೀವ್ ಎಲ್ಲಿ ಕೂಡ್ಬೇಕು ಅಂದ್ರ ಅವರ ಹೃದಯ ಚಕ್ರದ ಎದುರಿಗೆ ಕೂಡ್ಬೇಕು. ನೀವು ಹೃದಯ ಚಕ್ರಕ್ಕೆ ಎದುರಿಗಿದ್ದಾಗ ಈ ಕಡೆ ನಿಮ್ ಕೈ ಮೂಲಾಧಾರ ತನಕನೂ ಹೋಗುತ್ತೆ, ಈ ಕಡೆ ಸಂಪೂರ್ಣ ಸಹಸ್ರಾರಕ್ಕೂ ಹೋಗುತ್ತೆ. ಒಂದ್ ವೇಳೆ ನೀವು ಮೂಲಾಧಾರದ ಬಳಿ ಕುಂತ್ರಿ ಅಂದ್ರೆ ನೀವು ಮತ್ತೆ ಹಿಂಗ ಮಾಡ್ಕೋತ ಈ ಕಡೆ ಬರ್ಬೇಕು. ಅದಕ್ಕಿಂತ ಬೆಸ್ಟ್ ಇದೆ ಹೃದಯ ಚಕ್ರದ ಎದುರಿಗೆ ಕೂಡ್ಬೇಕು ನೀವು ಮಧ್ಯದಲ್ಲಿ. ಎಸ್, ಸೊ 2ನೇ ಸ್ಟೆಪ್ಸ್ ಯಾವುದು, ರಿಲ್ಯಾಕ್ಸ್ ಮೋಡಿಗೆ ತರ್ಬೇಕು, ಅವ್ರಿಗೆ ಮಲಗಿಸೋದಕ್ಕೆ ಬಿಡ್ಬೇಕು. ಎಸ್,
ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ನೀವು ರೇಖಿಯನ್ನ ಆಹ್ವಾನ ಮಾಡ್ಬೇಕು. ಮತ್ತೆ ನೀವು ನಿಮ್ಮ ಸ್ಟೂಡೆಂಟಿಗೆ ಹೇಳ್ಬೇಕು ಕಣ್ ಮುಚ್ಚರು ತೆರೆಯಂಗಿಲ್ಲ ಅಂತ. ಒಂದ್ಸಲ ಅವ್ರು ನಿಮ್ ಎದ್ರಿಗೆ ಮಲ್ಗಿದ್ರ ಅವ್ರಿಗೆ ಹೇಳ್ಬೇಕು ಕಣ್ ತೆರಿಬೇಡ್ರಿ ಅಂತ. ಇವ್ರ ಕಣ್ಣು ಏನ್ ತೆರಿತಾರ ನೋಡ್ರಿ, ಅವ್ರು ನಮ್ಗ್ ಡಿಸ್ಟರ್ಬ್ ಜಾಸ್ತಿ ಮಾಡ್ತಾರ. ಕಣ್ ತೆರ್ದ್ ಹಿಂಗ್ ನೋಡ್ಲಕ್ ಶುರು ಮಾಡಿದ್ರೆ ಏನ್ ಮಾಡ್ಬೇಕಂತ ಗೊತ್ತಾಗೋದಿಲ್ಲ. ಹಂಗಾಗಿ ಅವ್ರಿಗೆ ಹೇಳ್ಬೇಕು. ಇಲ್ಲಾಂದ್ರ ಐ ಮಾಸ್ಕ್ ಇರುತ್ತೆ ನೋಡ್ರಿ, ಐ ಮಾಸ್ಕ್ ಹಾಕ್ಬಿಡ್ಬೇಕು ಅವ್ರಿಗೆ. ಈಗ ಇಲ್ಲಿ ನೀವು ಆಫ್ಲೈನಿಗೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಐ ಮಾಸ್ಕ್ ಯಾವ ರೀತಿ ಯೂಸ್ ಮಾಡ್ಬೇಕಂತ. ಹಾ, ಈಗ ನೆಕ್ಸ್ಟ್ ಏನು ಅಂದ್ರ ರೇಖಿಯನ್ನ ಆಹ್ವಾನ ಮಾಡೋದು. ಎರಡು ಕೈಗಳನ್ನ ಈ ರೀತಿ ಎದುರಿಗೆ ಚಾಚ್ಕೊಂಡು ರೇಖೆಯನ್ನ ಸಂಪೂರ್ಣ ನಾವು ಆಹ್ವಾನ ಮಾಡಿ, ಇಲ್ಲಿ ಆಹ್ವಾನದಲ್ಲಿ ಉದ್ದೇಶವನ್ನ ಹೇಳ್ಬೇಕು, ಅವ್ರ ಹೆಸರು ಹೇಳ್ಬೇಕು. ಇದು ಒಂದ್ ಪಾಯಿಂಟ್ ನೋಟ್ ಮಾಡಿ. ಅವ್ರ ಹೆಸರು ಹೇಳ್ಬೇಕು, ಇವ್ರಿಗೆ ಹೀಲಿಂಗ್ ಮಾಡೋದಕ್ಕೆ ನನಗೆ ಸಹಾಯ ಮಾಡು. ಎಸ್. ಅದ್ರ ನಂತರ ನೀವು ನಿಮ್ಮ ಕೈಯಲ್ಲಿರುವಂತಹ ಎನರ್ಜಿ ಬಾಲ್ ಇರುತ್ತೆ ನೋಡ್ರಿ, ನೀವು ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳುವಾಗ ಏನ್ ಮಾಡ್ತೀರಿ, ಹಿಂಗ್ ಮಾಡಿರ್ತೀರಿ. ಎಲ್ಲಾರು ಈ ಕಡೆ ನೋಡ್ರಿ. ಜ್ಞಾನವಾಣಿ ಅಮ್ಮ, ನೀವು ಸೆಲ್ಫ್ ಫೀಲಿಂಗ್ ಮಾಡ್ಕೊಳ್ಳುವಾಗ ಒಂದ್ರ ಮೇಲೆ ಒಂದ್ ಕೈ ಇಟ್ಟು ನಿಮ್ಮ ಮೂಲಾಧಾರಕ್ಕೆ ತಗೊಳ್ತೀರಿ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಎರಡು ಕೈಗಳು ತಗೋಬೇಕಿ ಈ ರೀತಿ. ಹಿಂಗ್ ಮಾಡೋದಿಲ್ಲ, ಸ್ವಲ್ಪ ಈ ರೀತಿ ಎರಡು ಕೈಗಳನ್ನ ಎಲ್ಲಿಂದ ಶುರು ಮಾಡ್ಬೇಕಂದ್ರೆ ಅವ್ರ ಮೂಲಾಧಾರದಿಂದ ಬರೀರಿ. ಫಸ್ಟ್ ಮೂಲಾಧಾರಕ್ಕೆ ಬರಬೇಕು. ಸಂಪೂರ್ಣ ಬೆಳಕನ್ನ ಮೂಲಾಧಾರಕ್ಕೆ ಕೊಡ್ತಾ 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 ಈಗ ಇಲ್ಲಿ ಸಿಂಬಲ್ಸ್ ಗಳನ್ನ ಡ್ರಾ ಮಾಡೋದಿರುತ್ತೆ ನೋಡ್ರಿ. ಎರಡು ಪ್ರಕಾರದಿಂದ ಮಾಡೋದಿರುತ್ತೆ, ಅದ್ರಲ್ಲಿ ಯಾವ್ದಾದ್ರೂ ಒಂದ್ ಮಾಡ್ರಿ, ಅದು ಬೆಸ್ಟ್ ಇದೆ. ಒಂದು, ನಿಮ್ಮ ಕೈಯಲ್ಲಿ ಚೋಕುರೆಯನ್ನ ಮಾಡ್ಕೊಂಡು ಹೀಲಿಂಗ್ ಮಾಡ್ಬೋದು. ಇಲ್ಲ ಅವ್ರ ಬಾಡಿ ಮೇಲೆ ಚೋಕುರೆ ಮಾಡ್ಬೇಕು, ಅದ್ರ ಬಾಡಿ ಟಚ್ ಮಾಡಬಾರ್ದು. ಪಾಪ ಅವ್ರು ರಿಲ್ಯಾಕ್ಸ್ ಮೋಡಿಗೆ ಬಂದಿರ್ತಾರ. ನಾನು ಓದ್ ಬ್ಯಾಚ್ ನಲ್ಲಿ ನೋಡಿನ ಒಂದ್ ಹೆಣ್ಮಗಳು ಗಂಡಗ ಆ ಹೃದಯದ ಮೇಲೆ ಚೋಕುರೆ ಹಿಂಗ್ ಗೀಚ್ಲತ್ತಾಳ. ಆ ಮಲ್ಗಿನ ಮನುಷ್ಯಂದ ಏನ್ ಗತಿ ಆಗ್ತದೆ ಹೇಳ್ರಿ. ಸುಮ್ನೆ ದೂರಿಂದ ಅಷ್ಟೇ ಹಿಂಗ್ ಚೋಕುರೆ ಹಾಕ್ಬೇಕು, ತಿಳಿತಾ? ಎರಡ್ ಆಪ್ಷನ್ ಇವೆ. ಒಂದು, ನಿಮ್ ಕೈ ಮೇಲೆ ಬರ್ಕೊಡ್ರಿ, ಹೀಲಿಂಗ್ ಅನ್ನ ಮಾಡ್ರಿ. ಇಲ್ಲ ನೀವು ನೇರವಾಗಿ ಅವ್ರಿಗೆ ಮಾಡ್ತೀರಿ ಅಂದ್ರೆ ಸ್ವಲ್ಪ ದೂರಿಂದ ಕೈ ಎತ್ತಿ ಏನ್ ಮಾಡ್ಬೇಕು, ಡ್ರಾ ಮಾಡ್ಬೇಕು. ನೀವು ಸಿಂಬಲ್ಸ್ ಗಳನ್ನ ಬಾಡಿಗೆ ಟಚ್ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ. ನೀವು ನೆನ್ಪಿಡ್ರಿ ಇದು ಮಾತು. ಸ್ವಲ್ಪ ದೂರಿಂದ ನೀವು ಟಚ್ ಮಾಡ್ತಾ ಇದ್ರಿ, ಹೀಲಿಂಗ್ ಮಾಡುವಾಗ ಟಚ್ ಮಾಡ್ರಿ, ನಾನ್ ಬ್ಯಾಡ್ ಅಂತ ಇಲ್ಲ. ಬಟ್ ಸಿಂಬಲ್ಸ್ ಹಾಕುವಾಗ ಬಾಡಿ ಟಚ್ ಮಾಡಿದ್ರೆ ಡಿಸ್ಟರ್ಬ್ ಮಾಡ್ತೀರಿ. ಅದಕ್ಕೆ ನಿಮ್ಗ ಕೈ ಮೇಲೆ ಹಾಕ್ರಿ, ಇಲ್ಲ ಅವ್ರ ಶರೀರದ ಮೇಲೆ ಡ್ರಾ ಮಾಡ್ರಿ. ಎರಡರಲ್ಲಿ ಒಂದ್ ಮಾಡ್ಬೋದು. ಒಂದ್ ಹಿಂಗ್ ಮಾಡ್ರಿ ಅಥವಾ ಹಿಂಗ್ ಮಾಡ್ರಿ. ಈಗ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಮೂಲಾಧಾರದಿಂದ. ಮೂಲಾಧಾರದಿಂದ ಕೈಗಳನ್ನ ಸ್ಟೆಪ್ ಬೈ ಸ್ಟೆಪ್ ಎತ್ತುತ್ತಾ ಎತ್ತುತ್ತಾ ಪೂರ್ತಿ ಸಹಸ್ರಾರಕ್ಕೆ ಬರ್ಬೇಕು. ನೀವು ಪೂರ್ತಿ ಸಹಸ್ರಾರಕ್ಕೆ ಬರಬೇಕು. ಮತ್ತೆ ಇವತ್ ನಿಮ್ಗೆ ಒಂದು ಸಿಂಬಲ್ದು ಪ್ರಾಕ್ಟೀಸ್ ಇರುತ್ತೆ. ಸೇಮ್ ಅದೇ ರೀತಿ ಎಲ್ಲಾನು ಮಾಡೋದಿರುತ್ತೆ. ಓಕೆನಾ? ಯಾಕಂದ್ರೆ ಅವ್ರು ಹೊಸಬ್ರು ಇರ್ತಾರ, ಅಷ್ಟು ತಡ ತನಕ ನಿಮ್ಗೆ ಸಪೋರ್ಟ್ ಮಾಡೋದ್ ಕಷ್ಟ, ಮತ್ತೆ ನಿಮ್ಗೂ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸಿಂಬಲ್ ಅನ್ನ ತಗೊಂಡು ನಿಮ್ಗೆ ಪ್ರಾಕ್ಟಿಕಲ್ ಮಾಡಿಸ್ತೀನಿ. ಪೂರ್ತಿ ಎಲ್ಲಿಗೆ ಬರ್ತೀರಿ? ಸಹಸ್ರಾರಕ್ಕೆ ಬರ್ಬೇಕು. ಇಲ್ಲಿ ಮೂಲಾಧಾರದಿಂದ ಸಹಸ್ರಾರಕ್ಕೆ ಬರ್ತೀರಿ. ಸಹಸ್ರಾರದ ನಂತರ ನೀವೇನ್ ಮಾಡ್ಬೇಕಂದ್ರೆ ಅವ್ರ ಎರಡು ಕೈಗಳನ್ನ ಕ್ರಾಸ್ ಮಾಡ್ಬಿಡ್ಬೇಕು. ಅವ್ರಿಗೆ ಕ್ರಾಸ್ ಮಾಡ್ಲಿ, ಅವ್ರಿಗೆ ಹೇಳ್ಬೇಡ ಕ್ರಾಸ್ ಮಾಡ್ರಿ ಅಂತ. ನೀವೇ ಎರಡು ಕೈಗಳನ್ನ ಹಿಂಗ್ ಮಾಡೋದು. ಅವ್ರು ಹಿಂಗ್ ಮಾಡ್ಬಿಡ್ತಾರ. ಎರಡು ಕೈಗಳನ್ನ ಕ್ರಾಸ್ ಮಾಡಿ ಅವ್ರಿಗೆ ರಿಲ್ಯಾಕ್ಸ್ ಬಿಟ್ಟು ಹಾಕ್ಬೇಕು. ಅವ್ರಿಗೆ ಏನು ಮಾಡಂಗಿಲ್ಲ ಅನ್ನತ್ರ. ಈಗ ನೀವು ಗ್ರಾಟಿಟ್ಯೂಡ್ ಮಾಡೋದಿರುತ್ತೆ, ಧನ್ಯತಾ ಭಾವ. ಅದ್ರ ನಂತರ ಶೂನ್ಯ ಭಾವ. ಗ್ರಾಟಿಟ್ಯೂಡ್ ಆದ್ಮೇಲೆ ಶೂನ್ಯ ಭಾವಕ್ಕೆ ಬರ್ತೀರಿ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ಇಲ್ಲಿ ನಿಮ್ಮ ನಾಭಿಯಿಂದ ಆ ಶಕ್ತಿಯನ್ನ ನೀವು ವಿಚ್ಛೇದಿತ ಮಾಡೋದಿರುತ್ತೆ. ಇಲ್ಲಿ ನಿಮ್ಮ ನಾಭಿ, ಇಲ್ಲಿ ನಾಭಿ ಇದೆ ಅಂತ ತಿಳ್ಕೊ, ಹೊಕ್ಕು. ಆ ಹೊಕ್ಕಳಿ ಎದ್ರಿಗೆ ನಿಮ್ ಕೈಯನ್ನ ತಗೊಂಡ್ ಬಂದು ಕಟ್ 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 ಅಂತ 3 ಸಲ ಹೇಳ್ಬೇಕು. ಮತ್ತ ಅವ್ರಿಗೆ ಆವಾಜ್ ಬರಂಗ್ ಕಟ್ ಕಟ್ ಹೇಳಂಗಿಲ್ಲ ಮನ್ಸಿನಲ್ಲಿ. ಅವ್ರು ಮತ್ತೇನ್ ಕಟ್ ಮಾಡಿದ್ರು ಅಂತ ತಲೆ ಕೆಡ್ಸ್ಕೊಂಡಿರ್ತಾರ. ಬಹಳ ಸೂಕ್ಷ್ಮವಾಗಿ ಇಲ್ಲೇ ಮನ್ಸಿಲ್ಲೇ 3 ಸಲ ಕಟ್ ಹೇಳಿ ನೀವು ಮತ್ತೆ ರಿಲ್ಯಾಕ್ಸ್ ಮೋಡಿಗೆ ಬರ್ಬೇಕು. ಮತ್ತ ಅವ್ರಿಗೆ ನಿಧಾನಕ್ಕೆ ಈಗ ಎಬ್ಬಿಸಿ ನೀರ್ ಕುಡಿಸ್ಬೇಕು. ಫಸ್ಟಿಗೆ ನೆನ್ಪಿಟ್ರಿ, ಅದು ಹೀಲಿಂಗ್ ವಾಟರ್ ಇರುತ್ತೆ. ಆ ಹೀಲಿಂಗ್ ವಾಟರ್ ಇದೆ ನೋಡ್ರಿ, ಅದನ್ನ ಅವ್ರಿಗೆ ಕುಡಿಸಿ ರಿಲ್ಯಾಕ್ಸ್ ಮೋಡಿಗೆ ತಗೊಂಡ್ ಬರ್ಬೇಕು.
ಓಕೆನಾ? ಇಷ್ಟು ತಿಳಿತಾ? ನಿನ್ನೆ ಹೇಳಿನಿ ಮತ್ತೆ ಇವತ್ತು ಹೇಳಿ, ಮತ್ತೆ ನೆನ್ಪು ಹೋಗೋದ್ ಬೇಡ. ಡನ್. ಈಗ ಪ್ರಾಕ್ಟಿಕಲ್ ಹೋಗೋಣ. ಹಾ, ಡನ್. ಸೊ ಎಲ್ರು ನೇರವಾಗಿ ಕುಳಿತುಕೊಡ್ರಿ. ಈಗ ಮೊದಲ ಸ್ಟೆಪ್ ಅನ್ನ ನೀವು ಮಾಡಿದ್ರಿ ಅಂತೇಳಿ ನಾನು ಫೀಲ್ ಮಾಡ್ಕೊಂಡು ನೆಕ್ಸ್ಟ್ ನಾವು ನೇರವಾಗಿ ಅದರ್ ಸೀಲಿಂಗ್ ಹೋಗೋಣ. ಡನ್. ಯಾಕಂದ್ರೆ ಈಗ ನೀವು ಕ್ಲೆನ್ಸ್ ಮಾಡಿ ನೀವು ಒಳಗೆ ಹೋಗಿ ಹೊರ ಬರಟ್ಗೆನೆ ಹತ್ತೈತದ. ನನ್ಗೂ ಮೇಲ್ ಮನೆ ಇದೆ ಗೊತ್ತಲ್ಲ, ಹೆಣ್ಮಕ್ಳದು, ನಮ್ಗೂ ಅತ್ತಿ ಹೇಳ. ಸೊ ಹಾಗಾಗಿ ನಾನು ಟೈಮಿಗೆ ಹೋಗೋದಿದೆ. ಡನ್. ಓಕೆನಾ? ಸೊ ಇದೀಗ ನೀವು ನಿಮ್ಮ ಸ್ಟೂಡೆಂಟ್ ಅನ್ನ ನಿಮ್ಮ ಎದುರಿಗೆ ನಿಲ್ಸ್ರಿ. ಎಲ್ಲಾರ ಮತ್ ಮಕ್ಕಳಿಗೆ ಹೇಳ್ರಿ, ಮಕ್ಕಳು ಸ್ವಲ್ಪ ಚಂಚಲ್, ಕಣ್ ತೆರಿಬೇಡ್ರಿ ಅಂತ ಹೇಳಿ ಹೇಳ್ರಿ. ಎದುರಿಗೆ ಅವ್ರಿಗೆ ಕಣ್ ಮುಚ್ಚಿ ನಿಲ್ಲೋದಕ್ಕೆ ಹೇಳ್ರಿ ನಿಮ್ ಎದುರಿಗೆ. ಎಸ್. ಈಗ ಯಾರ ಹತ್ರ ಆದ್ರೂ ಯಾರು ಇಲ್ಲ ಅಂತ ತಿಳ್ಕೊರಿ. ಕೆಲವ್ರ ಹತ್ರ ನಂಗೆ ಕಾಣ್ತಾ ಇಲ್ಲ. ನೀವ್ ಏನ್ ಮಾಡ್ಬೇಕು? ಬೀದರ್ ಭಾಷೆಯಲ್ಲಿ ಭಜನಿ ಮಾಡ್ಬೇಕು ಅಂತ. ಭಜನಿ ಮಾಡೋದ್ ಗೊತ್ತಲ್ಲ? ಹಾ, ದೇವ್ರ ನಾಮಸ್ಮರಣೆಯನ್ನ ಮಾಡ್ಬೇಕು. ಸೊ ಅದಕ್ಕಿಂತ ಬೆಸ್ಟ್ ಏನು ಅಂದ್ರೆ ಯಾರನ್ನಾದ್ರೂ ಒಬ್ರನ್ನ ಇಮ್ಯಾಜಿನ್ ಮಾಡ್ಕೊಡ್ರಿ ನನ್ ಎದುರಿಗೆ ನಿಂತಾರಂತ. ಬಹಳ ಬೆಸ್ಟ್ ರಿಸಲ್ಟ್ ಇದೆ ಇದನ್ನು. ನೀವು ಒಬ್ರನ್ನ ಇಮ್ಯಾಜಿನ್ ಮಾಡ್ಕೊಡ್ಬೇಕು, ಯಾರಾದ್ರೂ ಒಬ್ರಿಗೆ ಡಿಸೈಡ್ ಮಾಡ್ಬೇಕು ಅವ್ರಿಗೆ ಮಾಡ್ತೀನಿ ಅಂತ. ಆ ರೀತಿ ಫೀಲ್ ಮಾಡ್ಕೊಂಡು ಮಾಡ್ಬೋದು. ಮತ್ತೆ ಯಾರ ಹತ್ರ ಇದ್ದಾರೆ ಅವ್ರಂತೂ ಮಾಡೇ ಮಾಡ್ತಾರೆ. ಓಕೆನಾ? ಸೊ ಎಲ್ರು ಎದ್ ನಿಂದ್ರಿ. ನಿಮ್ಮ ಹಾ, ಎಸ್, ಓಕೆ, ನಿಮ್ಮ ಸ್ಟೂಡೆಂಟ್ ನಿಮ್ ಎದುರಿಗೆ ನಿಂತಾರಂತ ಹೇಳಿ ಅನ್ಕೊಂಡಿನಿ. ನಿಮ್ಮ ಎರಡು ಕೈಗಳನ್ನ ಈ ರೀತಿ ಚಾಚ್ರಿ, ಮತ್ತೆ 10 ಸಲ ಎರಡು ಕೈಗಳನ್ನ ಉಜ್ಕೊಳ್ರಿ. 1 2. ಲತಾ ಮೇಡಮ್ ಅವ್ರಿಗೆ ಎದ್ ನಿಂದ್ರಲಿಕ್ಕೆ ಹೇಳ್ರಿ. ಲತಾ ಆಲೂರ್ ಅವ್ರಿಗೆ ಎದ್ ನಿಂದ್ಲಿಕ್ಕೆ ಹೇಳ್ರಿ. ಮತ್ತೆ ಏನೋ ತಿಲ್ಲತ್ತಾರ ನೋಡ್ರಿ, ತಿನ್ಬೇಡ್ರಿ ಅಂತ ಹೇಳ್ರಿ. ನಮ್ ರೇಖೆಗೆ ಅವಮಾನ ಮಾಡಂಗಿಲ್ಲ ನೋಡ್ರಿ, ಹೇಳ್ರಿ ಸ್ವಲ್ಪ ಅವ್ರಿಗೆ. ಹಾ, ಎರಡು ಕೈಗಳನ್ನ 1 to 10 ತನಕ ಉಜ್ಕೊಡ್ ಚೆನ್ನಾಗಿ. 1 2 3 4 5 6 7 8 9 10. ಎಸ್. ಈಗ ಎರಡು ಕೈಗಳನ್ನ ಈ ರೀತಿ ನಿಮ್ಮ ಎದುರಿಗೆ ತಗೋರಿ. ಆಮೇಲೆ ಎದ್ರ ಮುಂದೆ ತಗೋರಿ. ಎನರ್ಜಿಯನ್ನ ಕನೆಕ್ಟ್ ಮಾಡ್ರಿ. ನಿಮ್ ಕೈಯಲ್ಲಿ ಎನರ್ಜಿ ಬಂದಿದೆನಾ ಇಲ್ಲ ನೋಡ್ರಿ. ಅವ್ರ ಜೊತೆಗಿರೋರು ಏನು ಮಾಡ್ಬೇಡ್ರಿ. ಚನ್ನಬಸವರ ಸರ್ ಮೇಡಮ್ ಅವ್ರಿಗೆ ಸುಮ್ಮನೆ ನಿಂದ್ರ ಅಂತ ಹೇಳ್ರಿ. ಅವ್ರಿಗೆ ಸುಮ್ ಇರು ಅಂತ ಹೇಳ್ರಿ. ನೀವು ಕಣ್ ಮುಚ್ಚಿ ನಿಂದ್ರ ಅಂತ ಹೇಳ್ರಿ ಅಷ್ಟೇ. ಇಲ್ಲಾಂದ್ರೆ ಮತ್ತೆ ಅವ್ರ ಬಲ್ ಬಿ ಫೀಸ್ ತಗೋತೀನಿ ನೋಡ್ರಿ ನಾ. ಡನ್. ಸೊ ಎನರ್ಜಿ ಬಾಲ್ ಬಂದಿದೆನಾ ಇಲ್ಲ ನೋಡ್ರಿ. ಈಗ ಈ ಬಾಲ್ ಅನ್ನ ನಿಧಾನಕ್ಕೆ ನಿಮ್ಮ ಕೈಯಲ್ಲಿ ತಗೊಂಡು ಕ್ಲೆನ್ಸ್ ಮಾಡೋದಕ್ ಶುರು ಮಾಡಿ. ಎದುರಿಗೆ ಫ್ರಂಟ್ ಅಲ್ಲಿ 5 ಸಲ ಮಾಡ್ರಿ. ತಲೆಯಿಂದ ಕಾಲಿನ ತನಕ ಸೈಡಿಗೆ ಹಿಂಗ ಹಾಕ್ಬಿಡ್ರಿ. ಫ್ರಂಟ್ ಅಲ್ಲಿ ತಲೆಯಿಂದ ಕಾಲಿನ ತನಕ ಹಿಂಗ್ ತಂದು ಸೈಡಿಗೆ ಹಾಕ್ರಿ 5 ಸಲ. ಆಮೇಲೆ ಮತ್ತೆ ಅವ್ರ ಹಿಂದ್ ಸೈಡಿಗೆ ನೀವೇ ಹೋಗ್ರಿ. ಅವ್ರು ಎಲ್ಲಿ ನಿಂತಾರ ಅಲ್ಲೇ ಹಿಂದೋಡ್ರಕ್ಕೆ ಬಿಡ್ರಿ. ಅವ್ರ ಹಿಂದೋಗಿ ಮತ್ತೆ 5 ಸಲ ಹಿಂಗ್ ತಗೋರಿ, ಸೈಡಿಗೆ ಹಾಕ್ರಿ. ಎಸ್. ಆದಷ್ಟು ಬಾಡಿ ಟಚ್ ಮಾಡ್ಬೇಡ್ರಿ, ದೂರಿಂದನೇ ಮಾಡ್ರಿ. ಹಾ, ಹಿಂದೆ ಹೋಗ್ರಿ. ಹಿಂದೋಗಿ 5 ಸಲ ಮಾಡ್ರಿ. ಮತ್ತೆ ಎರಡು ಕೈಗಳ ಸೈಡಿಗೂ 5 ಸಲ ಮಾಡ್ರಿ. ಆಮೇಲೆ ನಿಧಾನಕ್ಕೆ ಮಾಡ್ರಿ ರೂಪಲೇಖ. ಬಹಳ ಸ್ಪೀಡ್ ತಗೊಂಡಿರಿ ನೀವು. ನಿಧಾನಕ್ಕೆ ಮಾಡ್ರಿ ರೂಪಲೇಖ. ನಿಧಾನಕ್ಕೆ ಹಿಂಗ್ ನಿಧಾನಕ್ಕೆ ತಗೊಂಡ್ ಬರ್ರಿ. ಸ್ಪೀಡ್ ಮಾಡ್ಬೇಡ್ರಿ, ಯಾಕಂದ್ರೆ ಇನ್ನ ಹೊಸಬ್ರು ಇದ್ದೀರಿ ನೀವು. ಅಷ್ಟು ಸ್ಪೀಡ್ ಮಾಡಿದ್ರ ನಿಧಾನಕ್ಕೆ ತಗೊಂಡ್ ಬರ್ರಿ. ಆಮೇಲೆ ಈ ಕೈಗೆ ತಗೋರಿ, ಈ ಸೈಡಿನ ಕೈದು ತಗೋರಿ. ಕೊನೆಗೆ ಮತ್ತೆ ಫ್ರಂಟ್ ಅಲ್ಲಿ 1 ಸಲ ಮಾಡ್ರಿ. 21 ಟೈಮ್ ಆಗ್ಬಿಡುತ್ತೆ ನಿಮ್ದು. ಎಸ್. 21 ಟೈಮ್ ಯಾರ್ದಾಗಿದೆ ನೋಡ್ರಿ, ಅವರು ಖೇಚ್ರಿ ಮುದ್ರೆಯನ್ನ ಹಿಡಿದು ಕೆಳಗಿರುವ ಎನರ್ಜಿಯನ್ನ ಕೈಯಲ್ಲಿ ತಗೊಂಡು ಮನೆ ಹೊರಗೋಗಿ ಮಾಡಿ ಕೈ ಕಾಲ್ ತೊಳ್ಕೊಂಡು ಒಳಗ್ ಬರ್ರಿ. ನೀವು ನಿಂತವ್ರು ನಿಂದ್ರಂಗೆ ಶಿವ ಅಂತ ಹೇಳಿ. ನಿಂತವ್ರು ಏನು ಮಾಡ್ಬೇಡ್ರಿ, 1-2 ನಿಮಿಷ ವೇಟ್ ಮಾಡ್ರಿ, ಬರ್ತಾರವ್ರು. ಖೇಚ್ರಿ ಮುದ್ರೆ ಕಂಪಲ್ಸರಿ ಹಿಡೀರಿ. ನಾಲ್ಗೆನ ಮಡ್ಚಿ ತಾಳಿಗೆಗೆ ಹಚ್ಬಿಡ್ರಿ. ಎಸ್. ಸೊ ನೀವು ನಿಂತವ್ರು ಒಂದ್ ಕೆಲಸ ಮಾಡ್ರಿ, ಅವ್ರು ಬರೋ ತನಕ ಆರಾಮ್ಸೆ ರೆಸ್ಟ್ ಮೋಡ್ ಅಲ್ಲಿ ಮಲ್ಕೊಡ್ರಿ. ಎಲ್ಲಿ ಮಲಗ್ಬೇಕಂತ ನಿಮ್ಗೆ ಫೀಲ್ ಇದೆ ನೋಡ್ರಿ, ಅಲ್ಲಿ ಮಲ್ಕೊರಿ. ರೆಸ್ಟ್ ಮೋಡಿಗೆ ಬರ್ರಿ ಅವ್ರು ಬರೋ ತನಕ. ಆರಾಮ್ಸೆ ಕಣ್ ಮುಚ್ಚಿ ಮಲ್ಕೋರಿ. ವಿಶ್ವ ಸರ್ ರೆಸ್ಟ್ ಮಾಡ್ರಿ, ನೀವು ಮಲ್ಕೊಡ್ರಿ ಈಗ. ವಿಶ್ವ ಹಾ, ನೀವು ಮಲ್ಕೊಡ್ರಿ ಆರಾಮ್ಸೆ. ಅವ್ರಿಗೆ ಮಲಗಿಸ್ರಿ ಸರ್. ಹಾ,
ಸೊ ಈಗ ನೀವು ಬರ್ಲಿ, ಒಂದು ನಿಮಿಷ ನಿಂತ್ರಿ, ಎಲ್ಲಾರು ಬರ್ರಿ, ಕೆಲವ್ರು ಬಂದಿರಿ, ಕೆಲವ್ರು ಮತ್ತೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ನೀವೇನಾದ್ರೂ ತಪ್ಪಿದ್ರ ನನ್ಗೆ ಗೊತ್ತಾಗುತ್ತೆ, ನೀವು ವಿಡಿಯೋ ಆಫ್ ಇದ್ರೆ ನಂಗೆ ಗೊತ್ತಾಗೋದಿಲ್ಲ. ಚನ್ ಬಸವರಾಜ್ ಸರ್, ನೀವ್ ಅವ್ರಿಗೆ ಮಲ್ಗೊಳೋದಕ್ಕೆ ಹೇಳ್ರಿ, ಆರಾಮ್ಸೆ ರೆಸ್ಟ್ ಮೂಡಿಗ್ ಬಾ ಅಂತ ಹೇಳ್ರಿ, ಮಲ್ಗೋದಕ್ಕೆ ಹೇಳ್ರಿ, ಅಂದ್ರೆ ನಿಮ್ಗೆ ಫೀಲ್ ಗುಡ್ ಆಗುತ್ತೆ. ಇಲ್ಲ ಅವ್ರಿಗೆ ಆಗೋದಿಲ್ಲ, ಅವ್ರು ಪಲಂಗ್ ಮೇಲೆ ಏನಾದ್ರು ಬೆಡ್ ಮೇಲೆ ಮಲ್ತಾರಂದ್ರೆ ನೀವು ಚೇರ್ ಎದ್ರಿಗೆ ಹಾಕೊಂಡ್ ಕುಂತು ಮಾಡ್ಬೋದು. ನಿಮ್ ನೋಡ್ರಿ ನಿಮ್ ಬಾಡಿ ಹೆಂಗ್ ಸಪೋರ್ಟ್ ಮಾಡುತ್ತೆ. ಹಾ, ಎಸ್, ಓಕೆ. ಸೊ ಎಲ್ಲರೂ ವಾಪಸ್ ಬಂದಿದ್ರಿ ಅಂತ ಅನ್ಕೊಂಡಿನಿ. ಒಂದ್ಸಲ ನಾನು ಎಲ್ಲರಿಗೂ ಚೆಕ್ ಮಾಡ್ತೀನಿ. ಎಲ್ಲರೂ ವಾಪಸ್ ಬಂದಿರಿ. ಸೊ ಈಗ ನಿಮ್ಮ ಎದುರಿರೋರಿಗೆ ನಿಮ್ಮ ಮಲ್ಗೋದಕ್ಕೆ ಬಿಡ್ರಿ, ನೀವ್ ಅವರ ಹೃದಯ ಚಕ್ರದ ಹತ್ರ ಕುಳಿತುಕೊಡ್ರಿ. ಈಗ ನೀವು ಸಂಪೂರ್ಣ ರಿಲ್ಯಾಕ್ಸ್ ಆಗ್ರಿ. ಸಾಕಿ ಓಡಾಡೋದ್ ಬಿಡ್ರಿ, ಒಂದೇ ಕಡೆ ಕೂಡ್ರಿ, ಒಂದ್ ಕಡೆ ಕುಂತ್ ಬಿಡ್ರಿ. ಎಸ್, ಸಂಪೂರ್ಣ ನಿಮ್ಮ ಶರೀರವನ್ನ ಸಡಿಲಗೊಳಿಸುತ್ತಾ ಎರಡು ಕಣ್ಣನ್ನ ಮುಚ್ಚಿ ಸಂಪೂರ್ಣ ರಿಲ್ಯಾಕ್ಸ್ ಆಗ್ರಿ. ಇಡೀ ಶರೀರ ರಿಲ್ಯಾಕ್ಸ್ ಮಾಡ್ರಿ. ಇದೀಗ ನಿಮ್ಮ ಚಿತ್ತವನ್ನ ನಿಮ್ಮ ನಾಭಿಯಲ್ಲಿ ಕೇಂದ್ರೀಕರಿಸುತ್ತಾ 5 ಸಲ ಓಂಕಾರವನ್ನ ಹೇಳಿ. ಓಂ. 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 ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸುತ್ತಾ ನಿಮ್ಮ ಎರಡೂ ಕೈಗಳನ್ನ ನಿಮ್ಮ ಹೃದಯದ ಎದುರಿಗೆ ಚಾಚಿಕೊಳ್ಳಿ. ಎರಡು ಕೈಗಳನ್ನ ನಿಮ್ಮ ಹೃದಯದ ಎದುರಿಗೆ ಚಾಚಿಕೊಂಡು ರೇಖಿಯನ್ನ ಆಹ್ವಾನ ಮಾಡಿ. ಹೇ ಬ್ರಹ್ಮಾಂಡದ ಸರ್ವೋಚ್ಚ ರೇಖಿ ಶಕ್ತಿಯೇ, ಈ ದಿನ ನನಗೆ ಇವರ ಚಿಕಿತ್ಸೆ ಮಾಡಲು ಅವರ ಹೆಸರನ್ನ ತಗೊಳ್ರಿ, ಸಹಕರಿಸು. ಹೇ ಬ್ರಹ್ಮಾಂಡದ ಸರ್ವೋಚ್ಚ ರೇಖಿ ಶಕ್ತಿಯೇ, ಈ ದಿನ ನನಗೆ ಇವರ ಚಿಕಿತ್ಸೆಗಾಗಿ ಸಹಾಯ ಮಾಡು. ಇದೀಗ ಆಕಾಶದಿಂದ ಒಂದು ಮಹಾ ಬೆಳಕು ನಿಮ್ಮ ಅಂಗೈಯೊಳಗೆ ಪ್ರವೇಶವಾಗುತ್ತಿರುವುದು ಗಮನಿಸಿ. ಒಂದು ಬೆಳಕಿನ ಚೆಂಡು ನಿಮ್ಮ ಕೈಯಲ್ಲಿ ಪ್ರವೇಶವಾಗಿದೆ. ಆ ವೈಬ್ರೇಷನ್ ಅನ್ನ ಫೀಲ್ ಮಾಡಿಕೊಳ್ಳಿ. ಇದೀಗ ವಿಶ್ವದ ಎಲ್ಲಾ ಗ್ರ್ಯಾಂಡ್ ಮಾಸ್ಟರ್ಸಿಗೂ ಆಹ್ವಾನವನ್ನ ಮಾಡಿ. ಡಾಕ್ಟರ್ ಮಿಕಾವೋ ಸೂಯಿ ಅವರಿಗೂ, ಹಯಾಸಿ ಅವರಿಗೂ, ಮೇಡಮ್ ಟಕಾಟ ಅವರಿಗೂ ಆಹ್ವಾನ ಮಾಡಿ. ಭಾರತೀಯ ರೇಖಿಯ ಎಲ್ಲಾ ಶಕ್ತಿಗಳಿಗೂ ಆಹ್ವಾನ ಮಾಡಿ. ಋಗ್ವೇದದ ಶಕ್ತಿ, ಅಥರ್ವ ವೇದದ ಶಕ್ತಿ, ನಾಥ ಸಂಹಿತೆಯ ಶಕ್ತಿ, ಋಷಿ ವಶಿಷ್ಠರಿಗೂ ಆಹ್ವಾನವನ್ನ ಮಾಡಿ.
ನಿಮ್ಮ ಮನೇ ದೇವರಿಗೂ ಆಹ್ವಾನ ಮಾಡಿ. ಹೇ ಪರಮೇಶ್ವರ, ಜಗದೀಶ್ವರ, ಸರ್ವೇಶ್ವರ, ನಾನು ಮೊಟ್ಟ ಮೊದಲ ಸಲ ಇವರಿಗೆ ಚಿಕಿತ್ಸೆಯನ್ನ ನೀಡುತ್ತಿದ್ದೇನೆ, ನನಗೆ ನೀನು ಸಹಾಯ ಮಾಡು. ನಿಮ್ಮ ತಂದೆ ತಾಯಿಗಳಿಗೂ ಆಹ್ವಾನವನ್ನ ಮಾಡಿ. ಅವರಿಬ್ಬರ ಶಕ್ತಿಯು ಮತ್ತಷ್ಟು ಬೆಳಕಿನೊಂದಿಗೆ ಜೋಡಿಸಿಕೊಳ್ಳುತ್ತಿರುವುದು ಗಮನಿಸುತ್ತಾ, ಇದೀಗ ನಿಮ್ಮ ರೇಖಿ ಗುರುವಿಗೂ ಆಹ್ವಾನವನ್ನ ಮಾಡಿ. ಹೇ ಗುರುವೇ, ಸದ್ಗುರುವೇ, ಪರಮ ಗುರುವೇ, ಪರಾತ್ಪರ ಶಕ್ತಿಯಾಗಿರುವ ನನ್ನ ಗುರುವೇ, ಈ ದಿನದ ಚಿಕಿತ್ಸೆಗೆ ನೀನು ನನ್ನ ಜೊತೆಗೆ ಇದ್ದು ಸಹಾಯ ಮಾಡು ಗುರು. ಇದೀಗ ನಿಮ್ಮ ಎರಡೂ ಅಂಗೈಗಳನ್ನ ನಿಧಾನಕ್ಕೆ ಆ ಬೆಳಕಿನ ಬಾಲ್ನೊಂದಿಗೆ ಅವರ ಮೂಲಾಧಾರಕ್ಕೆ ಬನ್ನಿ. ಅವರ ಮೂಲಾಧಾರದ ಮೇಲೆ ಎರಡು ಕೈಗಳನ್ನ ಈ ರೀತಿ ಹಿಡಿದು ಸಂಪೂರ್ಣ ನಿಮ್ಮ ಅಂಗೈಯಿಂದ ಅನಂತ ಬೆಳಕು ಅವರ ಮೂಲಾಧಾರ ಪ್ರವೇಶ ಮಾಡುತ್ತಿದೆ. ಅವರು ಸಂಪೂರ್ಣ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಬ್ರಹ್ಮಾಂಡದ ಅನಂತ ಬೆಳಕೀಗ ನಿಮ್ಮ ಸಹಸ್ರಾರದಿಂದ ಹೊರಟು ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಅಂಗೈಗಳ ಮೂಲಕ ಅವರ ಮೂಲಾಧಾರ ಪ್ರವೇಶ ಮಾಡುತ್ತಿದೆ. ಇದೀಗ ನೀವು ಚೋಕುರೆಯನ್ನ ಡ್ರಾ ಮಾಡಿ. ಚೋಕುರೆ, ಚೋಕುರೆ, ಚೋಕುರೆ. ಹೇ ಚೋಕುರೆ, ಇವರಿಗೆ ಸಂಪೂರ್ಣ ನೀನು ಸಹಾಯ ಮಾಡು, ಚಿಕಿತ್ಸೆಯನ್ನ ನೀಡು. ಚೋಕುರೆಯ ಅನಂತ ಬೆಳಕೀಗ ಅವರ ಮೂಲಾಧಾರ ಪ್ರವೇಶ ಮಾಡುತ್ತಿರುವುದನ್ನ ಗಮನಿಸುತ್ತಾ ನಿಧಾನಕ್ಕೆ ನಿಮ್ಮ ಕೈಯನ್ನ ಸ್ವಾದಿಷ್ಠಾನಕ್ಕೆ ತೆಗೆದುಕೊಂಡು ಬನ್ನಿ. ನಿಧಾನಕ್ಕೆ ನಾಭಿಯ ಕೆಳಗೆ 2 ಇಂಚು ನಿಮ್ಮ ಕೈಗಳು ಬರಲಿ. ಸಂಪೂರ್ಣ ಪುನಃ ಬ್ರಹ್ಮಾಂಡದ ಅನಂತ ಬೆಳಕೀಗ ನಿಮ್ಮ ಸಹಸ್ರಾರದೊಳಗೆ ಬರುತ್ತಾ ಸಹಸ್ರಾರದಿಂದ ನಿಮ್ಮ ಎರಡೂ ಅಂಗೈಗಳಲ್ಲಿ ಧಾರಾಕಾರವಾದ ಬೆಳಕಿನ ಪ್ರವೇಶ ಗಮನಿಸಿ. ಹೇ ಬ್ರಹ್ಮಾಂಡದ ಸರ್ವೋಚ್ಚ ರೇಖಿ ಶಕ್ತಿಯೇ, ಇವರ ಸ್ವಾದಿಷ್ಠಾನವನ್ನ ಶಕ್ತಿಶಾಲಿಗೊಳಿಸು. ಇವರ ಸರ್ವ ಸಂಬಂಧಗಳು ಇವರಿಗೆ ಸಹಾಯ ಮಾಡುವಂತೆ ಕರುಣಿಸು. ಇದೀಗ ಚೋಕುರೆಯನ್ನ ಡ್ರಾ ಮಾಡಿ. ಚೋಕುರೆ, ಚೋಕುರೆ, ಚೋಕುರೆ. ಹೇ ಚೋಕುರೆ, ಇವರ ಸ್ವಾದಿಷ್ಠಾನವನ್ನ ಶಕ್ತಿಶಾಲಿಗೊಳಿಸು, ಚಿಕಿತ್ಸೆಗೊಳಿಸು. ಅನಂತ ಬೆಳಕೀಗ ಅವರ ಸ್ವಾದಿಷ್ಠಾನದಲ್ಲಿ ಪ್ರವೇಶವಾಗುತ್ತಾ ಆ ಸ್ವಾದಿಷ್ಠಾನ ಸಂಪೂರ್ಣ ಆರೋಗ್ಯವಾಗುತ್ತಿದೆ ಅನ್ನುವ ವಿಶ್ವಾಸದೊಂದಿಗೆ ನಿಧಾನಕ್ಕೆ ನಿಮ್ಮ ಕೈಯನ್ನ ಮಣಿಪುರಕ್ಕೆ ತೆಗೆದುಕೊಂಡು ಬನ್ನಿ. ಬ್ರಹ್ಮಾಂಡದ ಅನಂತ ಮಹಾಶಕ್ತಿಯಾಗಿರುವ ರೇಖಿಯ ಬೆಳಕೀಗ ಅವರ ಮಣಿಪುರದಲ್ಲಿ ಪ್ರವೇಶ ಮಾಡುತ್ತಿದೆ ಧಾರಾಕಾರವಾಗಿ. ಈ ಹಿಂದಿನ ಎಲ್ಲ ಪಾಸ್ಟ್ ಲೈಫ್ನ ಕರ್ಮಗಳೆಲ್ಲವೂ ಸುಟ್ಟು ಹೋಗುತ್ತಿವೆ. ಅವರು ಸಂಪೂರ್ಣ ಸ್ವಸ್ಥರಾಗುತ್ತಿದ್ದಾರೆ, ಆರೋಗ್ಯ ಪೂರ್ಣಗೊಳ್ಳುತ್ತಿದ್ದಾರೆ. ಆದಷ್ಟು ಬೆಳಕನ್ನ ನೀಡಿ. ಇದೀಗ ಚೋಕುರೆಯನ್ನ ಡ್ರಾ ಮಾಡಿ. ಚೋಕುರೆ, ಚೋಕುರೆ, ಚೋಕುರೆ.
ಹೇ ಚೋಕುರೆ, ಇವರ ಮಣಿಪುರವನ್ನ ಶಕ್ತಿಶಾಲಿಗೊಳಿಸುತ್ತ ಇವರ ಪೂರ್ವ ಜನ್ಮದ ಎಲ್ಲಾ ಕರ್ಮ ಬಂಧನಗಳಿಂದ ಇವರಿಗೆ ಮುಕ್ತಿಗೊಳಿಸು, ಮುಕ್ತಗೊಳಿಸು, ಸಶಕ್ತಗೊಳಿಸು. ನಿಧಾನಕ್ಕೆ ಕೈಯನ್ನ ಹೃದಯ ಚಕ್ರಕ್ಕೆ ತೆಗೆದುಕೊಂಡು ಬನ್ನಿ. ನಿಮ್ಮ ಅಂಗೈಯಿಂದ ಅನಂತ ಬ್ರಹ್ಮಾಂಡದ ಬೆಳಕು ಅವರ ಹೃದಯ ತುಂಬಿಕೊಳ್ಳುತ್ತಿದೆ. ಹೃದಯದ ತುಂಬೆಲ್ಲ ಬೆಳಕೇ ಬೆಳಕಿರುವುದು ಗಮನಿಸಿ. ಅನಂತ ಬೆಳಕು, ಅಪಾರವಾದ ಬೆಳಕನ್ನ ಅವರ ಹೃದಯದೊಳಗೆ ಧಾರಾಕಾರವಾಗಿ ಹೋಗುತ್ತಿರುವುದನ್ನ ಗಮನಿಸಿ. ಅವರ ಹೃದಯವೀಗ ವಿಶಾಲವಾಗುತ್ತಿದೆ, ಶಕ್ತಿಶಾಲಿಯಾಗುತ್ತಿದೆ. ಅವರು ಹೃದಯವಂತರಾಗಿ ಪರಿವರ್ತನೆಗೊಳ್ಳುತ್ತಿದ್ದಾರೆ. ಇದೀಗ ಚೋಕುರೆಯನ್ನ ಡ್ರಾ ಮಾಡಿ. ಚೋಕುರೆ, ಚೋಕುರೆ, ಚೋಕುರೆ. ಹೇ ಚೋಕುರೆ, ಇವರ ಹೃದಯವನ್ನ ಶಕ್ತಿಶಾಲಿಗೊಳಿಸು. ಇವರ ಭಾವಲೋಕವು ವಿಶಾಲಗೊಳಿಸು. ಚೋಕುರೆಯ ದಿವ್ಯ ಶಕ್ತಿ ಈಗ ಅವರ ಹೃದಯ ಪ್ರವೇಶ ಮಾಡುತ್ತಿರುವುದನ್ನ ಗಮನಿಸುತ್ತಾ ನಿಧಾನಕ್ಕೆ ನಿಮ್ಮ ಕೈಯನ್ನ ವಿಶುದ್ಧಿಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಯನ್ನ ವಿಶುದ್ಧಿಗೆ ಬರಲಿ. ನಿಮ್ಮ ಅಂಗೈಯಿಂದ ಅನಂತ ಬ್ರಹ್ಮಾಂಡದ ಬೆಳಕು ಅವರ ವಿಶುದ್ಧಿಯಲ್ಲಿ ಪ್ರವೇಶವಾಗುತ್ತಿದೆ. ಅವರೊಳಗೆ ಧೈರ್ಯ ಮತ್ತು ಸಾಹಸವು ತುಂಬಿಕೊಳ್ಳುತ್ತಾ ಅವರ ಜೀವನದಲ್ಲಿ ಅವರಿಗೆ ಬೇಕಾದ ಎಲ್ಲಾ ಮಾರ್ಗಗಳು ಅವರಿಗೆ ಸಹಾಯ ಮಾಡುತ್ತಿವೆ. ಆ ಬ್ರಹ್ಮಾಂಡದ ಅನಂತ ಬೆಳಕು ಅವರ ವಿಶುದ್ಧಿಗೆ ಧಾರಾಕಾರವಾಗಿ ಪ್ರವೇಶವಾಗುತ್ತಿದೆ. ಇದೀಗ ಚೋಕುರೆಯನ್ನ ಡ್ರಾ ಮಾಡಿ. ಚೋಕುರೆ, ಚೋಕುರೆ, ಚೋಕುರೆ. ಹೇ ಚೋಕುರೆ, ಇವರ ವಿಶುದ್ಧಿ ಚಕ್ರವನ್ನ ಶಕ್ತಿಶಾಲಿಗೊಳಿಸು, ಸ್ವಚ್ಛಗೊಳಿಸು. ಯಾವುದೇ ಕಾರ್ಯದಲ್ಲಿ ಇವರು ಧೈರ್ಯಶಾಲಿಯಾಗಿ ಮುಂದೆ ಬರುವಂತೆ ಸಹಾಯ ಮಾಡು. ಹೇ ಚೋಕುರೆ, ನಿಧಾನಕ್ಕೆ ನಿಮ್ಮ ಕೈಯನ್ನ ಆಜ್ಞಾಚಕ್ರಕ್ಕೆ ತೆಗೆದುಕೊಂಡು ಬನ್ನಿ. ನಿಮ್ಮ ಅಂಗೈಯಲ್ಲಿರುವ ಅನಂತ ಬ್ರಹ್ಮಾಂಡದ ಬೆಳಕು ಅವರ ಆಜ್ಞಾದಲ್ಲಿ ಪ್ರವೇಶವಾಗುತ್ತಿದೆ. ಅವರ ಆತ್ಮದೊಳಗೆ ಅನಂತ ಪರಿವರ್ತನೆಯಾಗುತ್ತಿದೆ. ಅವರ ಸರ್ವ ಸಂಕಲ್ಪಗಳು ಸಿದ್ಧಿಯಾಗುತ್ತಿವೆ. ಚೋಕುರೆಯನ್ನ ಡ್ರಾ ಮಾಡಿ. ಚೋಕುರೆ, ಚೋಕುರೆ, ಚೋಕುರೆ. ಹೇ ಚೋಕುರೆ, ಇವರ ಆಜ್ಞಾವನ್ನ ಶಕ್ತಿಶಾಲಿಗೊಳಿಸು. ಪರಮಾತ್ಮನ ಪ್ರತಿ ಇವರೊಳಗೆ ಭಕ್ತಿಯನ್ನ ಜಾಗೃತಗೊಳಿಸು. ಶಕ್ತಿಯನ್ನ ದ್ವಿಗುಣಗೊಳಿಸು. ಚೋಕುರೆಯ ಅನಂತ ಶಕ್ತಿ ಈಗ ಅವರ ಆಜ್ಞಾದಲ್ಲಿ ಪ್ರವೇಶವಾಗುತ್ತಿದೆ. ಇದೀಗ ನಿಧಾನಕ್ಕೆ ಕೈಯನ್ನ ಸಹಸ್ರಾರಕ್ಕೆ ತೆಗೆದುಕೊಂಡು ಬನ್ನಿ. ನಿಮ್ಮ ಅಂಗೈಯಿಂದ ಅನಂತ ಬೆಳಕು ಸಹಸ್ರಾರ ಪ್ರವೇಶ ಮಾಡುತ್ತಿದೆ. ಬ್ರಹ್ಮಾಂಡದ ಅನಂತ ಚೈತನ್ಯ ಶಕ್ತಿ ಈಗ ಅವರ ಸಹಸ್ರಾರ ಪ್ರವೇಶ ಮಾಡುತ್ತಿದೆ. ಚೋಕುರೆಯನ್ನ ಡ್ರಾ ಮಾಡಿ. ಚೋಕುರೆ, ಚೋಕುರೆ, ಚೋಕುರೆ. ಹೇ ಚೋಕುರೆ,
ಇವರ ಆತ್ಮಿಕ ಶಕ್ತಿಯನ್ನ ಜಾಗೃತಗೊಳಿಸು. ಪರಮಾತ್ಮನ ದಿವ್ಯ ಶಕ್ತಿಯೊಂದಿಗೆ ಇವರನ್ನ ಜೋಡಿಸು. ಚೋಕುರೆಯ ದಿವ್ಯ ಶಕ್ತಿ ಈಗ ಅವರ ಸಹಸ್ರಾರ ಪ್ರವೇಶ ಮಾಡುತ್ತಿದೆ. ಇದೀಗ ನಿಧಾನಕ್ಕೆ ಅವರ ಎರಡೂ ಕೈಗಳನ್ನ ಕ್ರಾಸ್ ಮಾಡಿಸಿ, ಈ ರೀತಿ ಎರಡು ಕೈಗಳನ್ನ ಕ್ರಾಸ್ ಮಾಡಿಸಿ. ಇದೀಗ ನೀವು ಸ್ವಸ್ಥಿತಿಗೆ ಬನ್ನಿ, ನೇರವಾಗಿ ಕುಳಿತುಕೊಳ್ರಿ. ನಿಮ್ಮ ಚಿತ್ತವನ್ನ ಹೃದಯದಲ್ಲಿ ಕೇಂದ್ರೀಕರಿಸುತ್ತಾ ಧನ್ಯತಾ ಭಾವವನ್ನ ಪ್ರಕಟಿಸಿ. ಇವತ್ತಿನ ಇವರ ಚಿಕಿತ್ಸೆಗೆ ಸಹಾಯ ಮಾಡಿರುವ ಬ್ರಹ್ಮಾಂಡದ ಅನಂತ ಶಕ್ತಿಯಾಗಿರುವ ರೇಖೆಗೆ ಧನ್ಯವಾದವನ್ನ ಸಮರ್ಪಿಸಿ. ಹೇ ರೇಖಿ, ನಿನಗೆ ನನ್ನ ಅನಂತ ಕೋಟಿ ನಮನಗಳು, ಧನ್ಯವಾದಗಳು. ನಾನು ಒಂದು ಚಿಕಿತ್ಸಕ ಆಗಿ ಹೊರಬರಲು ನನಗೆ ಸಹಕರಿಸುತ್ತಿರುವ ನಿನಗೆ ನನ್ನ ಅನಂತ ಕೋಟಿ ನಮನಗಳು. ಎಲ್ಲಾ ಗ್ರ್ಯಾಂಡ್ ಮಾಸ್ಟರ್ಸಿಗೂ ಧನ್ಯವಾದವನ್ನ ಸಮರ್ಪಿಸಿ. ಡಾಕ್ಟರ್ ಮಿಕಾವು ಸುರಿಯವರಿಗೂ, ಹಯಾಸಿಯವರಿಗೂ, ಮೇಡಮ್ ಟಕಾಟ ಅವರಿಗೂ ಧನ್ಯವಾದ ಸಮರ್ಪಿಸಿ. ಭಾರತೀಯ ರೇಖಿಯ ಎಲ್ಲಾ ಶಕ್ತಿಗಳಿಗೂ ಧನ್ಯವಾದ ಸಮರ್ಪಿಸಿ. ಋಗ್ವೇದದ ಶಕ್ತಿ, ಅಥರ್ವ ವೇದದ ಶಕ್ತಿ, ನಾಥ ಸಂಹಿತೆಯ ದಿವ್ಯ ಶಕ್ತಿ, ರೇಖಿಯ ಮೂಲ ಗುರುವಾದ ಋಷಿ ವಶಿಷ್ಠರಿಗೂ ಧನ್ಯವಾದ ತಿಳಿಸಿ. ನಿಮ್ಮ ಮನೆ ದೇವರಿಗೂ ಧನ್ಯವಾದ ತಿಳಿಸಿ. ನಿಮ್ಮ ತಂದೆ ತಾಯಿಗಳಿಗೆ ವಿಶೇಷ ಧನ್ಯವಾದ ತಿಳಿಸಿ. ಇಲ್ಲಿಯವರೆಗೂ ನಿಮಗೆ ಸಹಕರಿಸಿದ ನಿಮ್ಮ ಗುರುವಿಗೂ ಧನ್ಯವಾದ ತಿಳಿಸುತ್ತಾ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡಿ ಭ್ರುಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ ಶೂನ್ಯ ಭಾವದಿಂದ. ನಿಧಾನಕ್ಕೆ ಎರಡು ಕೈಗಳನ್ನ ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ. ಎರಡು ಕೈಗಳನ್ನ ಜೋರಾಗಿ ಉಜ್ಜಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ. ಎರಡು ಅಂಗೈಗಳನ್ನ ನೋಡುತ್ತಾ ಕಣ್ತೆರೆಯಿರಿ ನಿಧಾನಕ್ಕೆ. ಇದೀಗ ನಿಮ್ಮ ನಾಭಿಯ ಹತ್ರ ಕೈಯನ್ನ ತಂದು ಎನರ್ಜಿಯನ್ನ ವಿಚ್ಛೇದಿತಗೊಳಿಸಿ ಈ ರೀತಿ ಕಟ್ ಕಟ್ ಕಟ್. ಓಕೆ, ಡನ್. ಸೊ ಈಗ ಅವ್ರಿಗೆ ಎಬ್ಬಿಸ್ರಿ. ಯಾರ್ಯಾರು ಮಲಗಿದ್ದಾರೆ, ಒಂದ್ ವೇಳೆ ಗಾರ್ಡನ್ ಇದ್ರೆ ಹತ್ತಿದೆ ಅಂದ್ರೆ ಬಿಡ್ರಿ, ಒಂದೇ ಹೇಳ್ತಾರಂದ್ರೆ ಎಬ್ಬಿಸ್ರಿ. ಅವ್ರಿಗೆ ಎಬ್ಸಿ ಅವರಿಗೆ ಒಂದ್ 3 ಗುಟುಕ್ ನೀರ್ ಕುಡಿಸ್ರಿ ನಿಧಾನಕ್ಕೆ. ಹಾ, ಎಸ್, ಓಕೆ, ನೀರ್ ಕುಡಿಸ್ರಿ ಫಸ್ಟ್ ಅವರಿಗೆ. ಹಾ, ಮತ್ತೆ ಅವ್ರಿಗೆ ಕೇಳ್ರಿ ಏನ್ ಫೀಲ್ ಆಯ್ತು. ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ ನೋಡ್ರಿ. ಎಸ್, ಓಕೆ. ಸೊ ಎಲ್ಲರೂ ಸ್ವಸ್ಥಿತಿಗೆ ಬಂದಿದ್ದೀರಿ ಅಂತ ಅನ್ಕೊಂಡಿನಿ. ಕೈ ಮಾಡ್ರಿ ಹಿಂಗ. ಹಾ, ನೋಡ್ರಿ, ಇವತ್ ನೀವು ಗುರು ಆದ್ರಿ ಮಕ್ಕಳೇ. ಎಲ್ಲಾರು ಇನ್ನೊಬ್ರಿಗೆ ಹೀಲಿಂಗ್ ಮಾಡೋ ತರ ಆದ್ರಿ. ಈಗ ಇಲ್ಲಿ ಏನ್ ಮಾಡೋದಿರುತ್ತೆ, ಚೌಕ್ರಿ ಆದ್ಮೇಲೆ ಸೆಹಕಿ ಹೊನ್ಸ ಜೇಸುನೆನ್ನ ಆಡ್ ಮಾಡೋದಿರುತ್ತೆ. ನಾನು ಒಂದೇ ದಿನಕ್ಕೆ ಯಾಕೆ ಹೇಳಿಲ್ಲ ಅಂದ್ರ ಕೈ ಹಿಂಗ್ ಹಿಡ್ದು ಬಾಡಿ ಪೇನ್ ಆಗುತ್ತೆ, ನಿಮ್ ಕೈಗಳು ನೋವಾಗುತ್ತೆ ಒಂದೇ ಸಲಕ್ಕೆ ಮಾಡಿದ್ರ. ಹಾಗಾಗಿ ಇಷ್ಟು ಪ್ರಾಕ್ಟಿಕಲ್ ಸಾಕು. ಓಕೆನಾ? ಸೊ ಯಾರ್ಯಾರಿಗೆ ಏನ್ ಫೀಲ್ ಆಯ್ತು, ಮತ್ತೆ ಯಾರಾದ್ರೂ ಜೊತೆಗಿದ್ದವರು
ಹಾ ಎಬ್ಬಿಸ್ರಿ, ಏನಾಗೋದಿಲ್ಲ. ದೀಪ ಇರ್ಲಿ, ದೀಪ ಒಯ್ದ್ ಮತ್ತೆ ಎಲ್ಲಿ ದೇವ್ರ ಹತ್ರ ಇಡ್ರಿ, ಬಟ್ ನೀರ್ ಮಾತ್ರ ಕುಡಿಸ್ರಿ ಅವ್ರಿಗೆ 3 ಗುಟ್ಟು. ಹಾ, ಯಾರಾದ್ರೂ ನಿಮ್ ಜೊತೆಗೆ ಇದ್ದವ್ರು ಮಾತಾಡೋದಕ್ಕೆ ರೆಡಿ ಇದ್ರೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ನಾನು ಅವ್ರಿಗೆ ಅನ್ಮ್ಯೂಟ್ ಮಾಡ್ತೀನಿ. ಹಾ ಎಸ್, ಅನ್ಮ್ಯೂಟ್ ಮಾಡ್ರಿ. ರಿಲ್ಯಾಕ್ಸ್ ಆಯ್ತು. ಹಾ, ಅವ್ರಿಗೆ ಕೇಳ್ರಿ ಏನ್ ಫೀಲ್ ಆಯ್ತು. Hello. ಹಾ Hello. ಹಾ I was ಕೇಳಿಸ್ತಾ ಇದೆ. really tired, but ಹಾ ಈ healing ಇಂದ ನಂಗೆ ತುಂಬಾ ಆಕ್ಚುಲಿ ವರ್ಕ್ ಪ್ರೆಷರ್ ಜಾಸ್ತಿ ಇತ್ತು. ಬಟ್ ಈ ಹ್ಮ್ healing ಇಂದ ಆಂಟಿ ಮಾಡ್ದಾಗಿಂದ ಐ ಫೀಲ್ ಸ್ಟ್ರೆಸ್ ಫ್ರೀ. ಮ್ಯಾಮ್ ಓಕೆ. ನನಗೆ ಮಾಡಿದ್ಮೇಲೆ ಅವಳು ಮಾಡ್ತಾ ಇರ್ಬೇಕಾದ್ರೆ ನಂಗೆ ಒಂದೇ ಸಮ ಕಣ್ಣಲ್ಲಿ ನೀರ್ ಹೋಗ್ತಾ ಇದೆ ಮ್ಯಾಮ್. ಅದು ಗೊತ್ತಾಗ್ತಾ ಇಲ್ಲ, ಹೋಗ್ತಾನೆ ಇದೆ. ಸ್ಟಾಪ್ ಆಗಿದ್ ಕೂಡಲೇ ನನಗೆ ಸ್ಟಾಪ್ ಆಯ್ತು ಮ್ಯಾಮ್. ಎಸ್ ಎಸ್, ಅದು ಯಾಕೆ ಕಣ್ಣಲ್ಲಿ ನೀರ್ ಹೋಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಅದು ಅವರಿಗೂ ನಮಗೂ ಆತ್ಮದ ಜೊತೆಗೆ ಕನೆಕ್ಷನ್ ಇರುತ್ತೆ. ಎಲ್ಲಾರು ನೆನ್ಪಿಡ್ರಿ, ಹೀಲಿಂಗ್ ನಲ್ಲಿ ಕಣ್ಣೀರ್ ಬರೋದು, ಕೆಲವೊಂದ್ಸಲ ಸಿಟ್ಟು ಬರುತ್ತೆ, ಸಿಟ್ಟು ಬರುತ್ತೆ, ನಮ್ಮ ಭಾವನೆಗಳಿರುತ್ತೆ ನೋಡ್ರಿ, ಅವು ಸ್ವಲ್ಪ ಹೆವಿ ಆಗುತ್ತೆ ಕೆಲವೊಂದ್ಸಲ. ಹಾಗಾಗಿ ನಮ್ಮ ಆತ್ಮ ಸಂಬಂಧಿಗಳು ಬಹಳ, ಅಂದ್ರೆ 10 ವರ್ಷದ ಹಿಂದೆ ಅವ್ರು ನಮ್ಗೆ ಕನೆಕ್ಟ್ ಆಗ್ಬೇಕಿತ್ತು, ಈಗ ಕನೆಕ್ಟ್ ಆಗಿದ್ದಾರೆ. ಹಂಗಾಗಿ ಕಣ್ಣಲ್ಲಿ ನೀರ್ Okay. ಬರುತ್ತೆ, ಇಮೋಷನಲಿ ನಮ್ಗೆ ಗೊತ್ತಾಗೋದಿಲ್ಲ ಯಾಕಂತ ಹೇಳಿ, ಬಟ್ ಅದಕ್ಕೆ ಕಾರಣ ಇರುತ್ತೆ. ಹಾ, ನಿದ್ದೆ ಬರುತ್ತೆ. ಓಕೆ, Thanks, ಸೊ ma'am. ಎಲ್ಲರಿಗೂ I'm ಗುಡ್ ಫೀಲ್ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಮತ್ತ ಆ ನಂತರ ಓಕೆ, ಬಹಳ ಖುಷಿ ಆಯ್ತು ನನ್ಗೆ. ರಿಸಲ್ಟ್ ಬಂತಲ್ಲ, ಇದು ನಮ್ಮ ರಿಸಲ್ಟ್. ಅದಕ್ಕೆ ಹೇಳೋದು, ರೇಖಿ ಇದೆ ನೋಡ್ರಿ, ಇದು ಬಿಸ್ನೆಸ್ ಅಲ್ಲ, ಇದು ಸೇವೆ ಇದೆ. ಮೇಡಮ್ ಹಂಗಾದ್ರೆ ಫೀಸ್ ಹೆಂಗ್ ತಗೋತ್ರಿ? ಮತ್ತೇನ್ ಮಾಡ್ಲಿ? ಆಫೀಸ್ ಯಾರು ನಡೆಸ್ತಾರ, ಫೇಸ್ಬುಕ್ ಯಾರು ನಡೆಸ್ಬೇಕು, ಎಲ್ಲ ನೀವೇ ಮಾಡ್ಬೇಕು. ಆ ಹಂಗಾಗಿ ನೀವು ಕೊಟ್ರೆ ಎಲ್ಲ ಆಗುತ್ತೆ, ಹಂಗಾಗಿ ಫೀಸ್ ತಗೊಳ್ಳೋದು. ಬಟ್ ನಮ್ಮ ಉದ್ದೇಶ ಅದಲ್ಲ, ಮಾಡೋದಿದೆ, ನಾವು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು, ಸರ್ವಮಂಗಳ. ಸೊ ಪ್ರತಿಯೊಬ್ಬರಿಗೂ ಸಮೇತ ಇನ್ನೊಂದು ಸಲ ನಾನು ಅಭಿನಂದನೆಗಳನ್ನ ತಿಳಿಸ್ತಾ, ಸೊ ಎಲ್ಲರಿಗೂ ರಿಲ್ಯಾಕ್ಸ್ ಆಗಿದೆ. ನೀವೆಲ್ಲರೂ ಕೇಳ್ಕೋರ ಅವ್ರಿಗೆ ಹೆಂಗ್ ಅನಿಸ್ತು ಅಂತ ಹೇಳಿ. ಫೀಲಿಂಗ್ ಗುಡ್ ಆಗುತ್ತೆ, ಆಗುತ್ತೆ. 90% ಅಂತೂ ನಿದ್ದೆ ಬಂದಿರುತ್ತೆ. ರೀಸನ್ ಏನು ಅಂತ ಹೇಳ್ತೀನಿ ನೋಡ್ರಿ. ಪಾಪ ಅವರು ನಿಮ್ ಎದುರಿಗೆ ಯಾರಿದ್ದಾರೆ ನೋಡ್ರಿ, ಅವ್ರು ಎಷ್ಟು ಟಯರ್ಡ್ ಆಗ್ಯಾರ ಮಾನಸಿಕವಾಗಿ ಅಂದ್ರ ಅವ್ರಿಗೆ ಸಮಯನೇ ಇಲ್ಲ. ಬೇಕಾದ್ರೂ ನೀವು ಅಬ್ಸರ್ವ್ ಮಾಡ್ರಿ, ಅವ್ರು ನಿಮ್ ಎದುರಿಗೆ ಮಕ್ಕಳ ತರ ಮಲಗಿದ್ರು ಇದ್ರ ಯಾವತ್ತಾದ್ರೂ ಗಮನಿಸಿದ್ರ ಹಂಗ? ಇಲ್ಲ. ಇವತ್ ಬಹಳ ರಿಲ್ಯಾಕ್ಸ್ ಆಗ್ಬಿಟ್ಟಿದೆ. ಇದರಷ್ಟು ಪುಣ್ಯದ ಕೆಲಸ ಯಾವ್ದಾದ್ರೂ ಇದೆ ಅಂತ ಹೇಳ್ರಿ ಜಗತ್ತಲ್ಲಿ? ನನ್ಗಂತೂ ಇಲ್ಲ ಅನ್ಸುತ್ತೆ. ಹಾ, ಸೊ ಹಾಗಾಗಿ ಇಂತಹ ಅನುಭವ ಇದೆ ನೋಡ್ರಿ, ಇದು ಯಾವಾಗ್ಲೂ ಇರ್ಲಿ. ಆನಂತರ ಒಂದ್ ಮಾತನ್ನ ನೀವು ನೆನ್ಪಿಟ್ಕೋರಿ, 24x7 ಯಾರ್ದೇ ಫೋನ್ ಬಂದಿದೆ ಅಂದ್ರೂ ನೀವು ಸಪೋರ್ಟ್ ಮಾಡ್ರಿ. ಒಂದು ಹೀಲಿಂಗ್ ಯಾವಾಗ ಮಾಡೋದಿಲ್ಲ ಅಂತ ಹೇಳ್ತೀನಿ ನೋಡ್ರಿ, ರಾತ್ರಿ 11ರಿಂದ 3 ಗಂಟೆ ತನಕ ನಾವ್ ಹೀಲಿಂಗ್ ಮಾಡ್ಬಾರ್ದು ಯಾರಿಗೂ. ಬರ್ಕೋರಿ, ಸ್ಪೆಷಲಿ ನಾವು ಯಾವ್ದಾದ್ರೂ ಬಂದಿದೆ, ನಿಮ್ಗೆ ನ್ಯೂಸ್ ಕೇಳಿದ್ರಿ, ಆ ಟೈಮಿಗೆ ಹೀಲಿಂಗ್ ಮಾಡುವಂತದ್ ಬಂದಿದೆ ಅಂದ್ರ ನೀವು ನಿಮ್ಮ ಗ್ರ್ಯಾಂಡ್ ಮಾಸ್ಟರ್ನ ಸಪೋರ್ಟ್ ತಗೋಬೇಕು ಆ ಟೈಮ್ನ. ಬಟ್ ನಾವು ನಮ್ ಕಡೆಯಿಂದ ಹೇಳೋದೇನಂದ್ರೆ ರಾತ್ರಿ 11ರಿಂದ 3 ಗಂಟೆ ತನಕ ಮಾಡಂಗಿಲ್ಲ. ಅದ್ರ ನಂತರ 3 ಗಂಟೆಯಿಂದ ಮತ್ತೆ ನೀವು ಮಾಡ್ರಿ, ನಡೆಯುತ್ತೆ. ರೀಸನ್ ಏನು ಅಂದ್ರೆ ಆ ಟೈಮ್ ನಲ್ಲಿ ಬಹಳಷ್ಟು ನೆಗೆಟಿವ್ ಎನರ್ಜಿಗಳು ಅಟ್ಯಾಕ್ ಆಗುತ್ತೆ. ನಮ್ಮ ಸೂಕ್ಷ್ಮ ಶರೀರ ಅಲ್ಲಿ ಕಳಿಸಿ ಮಾಡೋದಿರುತ್ತೆ. ಸೊ ಹಾಗಾಗಿ ಅದು ರಿಸ್ಕ್ ತಗೊಳಂಗಿಲ್ಲ. ಡನ್? ಓಕೆ, ಹಾ ಎಸ್. ಅದಾದ ನಂತರ ಒಂದ್ 2 ಮಾಹಿತಿಯನ್ನ ಬರ್ಕೋರಿ. ಈಗ ಯಾರ ಹತ್ರ ಇರ್ಲಿಲ್ಲ, ನಮ್ಮ ಮಂಜುಳಾ ಅಮ್ಮ ಹತ್ರ ಇದ್ದಿಲ್ಲ, ಕೆಲವ್ರ ಹತ್ರ ಯಾರು ಇರ್ಲಿಲ್ಲ, ಅವ್ರಿಗೆ ಹೆಂಗ್ ಫೀಲ್ ಆಯ್ತು ಹೇಳ್ರಿ? ನಮ್ಮ ಜನಾರ್ದನ್ ಸರ್, ನಿಮ್ ಹತ್ರನು ಯಾರು ಇರ್ಲಿಲ್ಲ ಅಂತ ಅನ್ಕೊಂಡಿನಿ, ಹೆಂಗ್ ಫೀಲ್ ಆಯ್ತು ಹೇಳ್ರಿ ನನ್ಗೆ? ಇರ್ಲಾರ್ದವ್ರಿಗೆ ಹೆಂಗಾಯ್ತು? ಇದ್ದವ್ರಿಗೆ ಆಗಿರ್ಬೇಕು ಹೆಂಗಾರ ಎದ್ರಿದ್ರಿ. ಹಾ ಸರ್. ಗುಡ್ ಫೀಲ್ ಆಯ್ತು ಮೇಡಮ್, ಗುಡ್ ಫೀಲ್ ಆಯ್ತು. ನಾವು ಒಂದು ಕ್ಲೈಂಟ್ ನ ಮಗ್ಸಿದೀವಿ ಅಂತ ಹೇಳಿ ಭಾವನೆದಲ್ಲಿ ನಾನು ಮಾಡಿದೆ ಅದನ್ನ. ಎಸ್ ಅದು ಎಸ್ ಒಳ್ಳೆ ಗುಡ್ ಫೀಲ್ ಆಯ್ತು ನಮಗೆ. ಅವ್ರಿಗೆ ಎನರ್ಜಿ ಹೋಗ್ತಾ ಇದೆ ಅಂತಾನು ನಮಗೆ ಅನಿಸಿತು. ಯಾಕಂದ್ರೆ ನಮ್ತಲ್ಲಿರೋ ರೇಖಿ ಮೂವಿಂಗ್ ಆಗ್ತಾ ಇತ್ತು. ಓ, ಇಲ್ಲೊಂದು ಆತ್ಮ ಇದೆ ಅಂತ ನಮಗೆ ಫೀಲ್ ಆಯ್ತು. ಎಸ್. ಆಮೇಲೆ ಇನ್ನೂ ಕನೆಕ್ಟಿವ್ ಒಂದನ್ನು ನೀವು ತಗೊಂತಾರೆ. ಮಾಡ್ಬೋದು, ಬೇಕಾದ್ರೆ ನಾ ಪ್ರಾಕ್ಟಿಕಲ್ ಮಾಡ್ರಿ. ಅವ್ರಿಗೆ ಫೋನ್ ಮಾಡಿ ಹೇಳ್ರಿ, ನಾನು ಹೀಲಿಂಗ್ ಮಾಡ್ತೀನಿ, ನಿಮ್ ಮಲ್ಕೋ, ಏನ್ ಫೀಲ್ ಆಯ್ತು ನನ್ಗೆ ಹೇಳ್ಬೇಕು ಅಂತ. ಅದು ಹೇಳಿದ್ದೆ ಮೇಡಮ್ ನಾನು ಆಲ್ರೆಡಿ. ಎಸ್. ಸೊ ಈ ನಾನು ರೀತಿನೂ ಹೀಲಿಂಗ್ ಮಾಡ್ಬೋದು. ಮಾಡ್ಬೇಕಾದ್ರೆ. ಹ್ಮ್, ಓಕೆ ಸರ್. ಧನ್ಯವಾದಗಳು. ಬಹಳ ಚೆನ್ನಾಗಿ ಫೀಲ್ ಆಯ್ತು ಮೇಡಮ್. ಮಗಳಿಗೆ ಮಾಡಿದ್ರಿ? ಯಾರಿಗ್ ಹಾ, ಮಾಡಿದ್ರಿ? ಮಗಳಿಗೆ ಮೇಡಮ್ ಮಾಡಿದ್ದು. ಅಮೃತ ಅಂತ ಹೇಳಿ ಮಗಳಿಗೆ ಮಾಡಿದ್ದು. ಎಸ್ ಎಸ್, ಅವರು ಅಲ್ಲಿ ನೀಟಿಂದ ಇದೆ ಅಲ್ವಾ, ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ರು. ನಾನು ಇಲ್ಲೇ ಮಾಡ್ತೀನಿ ಮಾಡಿದೆ ಮೇಡಮ್. ಎಸ್ ಎಸ್, ಒಳ್ಳೇದಾಯ್ತು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ, ಎಸ್. ಅದಾದ್ಮೇಲೆ ಈಗ ಫೋಟೋ ಹೀಲಿಂಗ್ ಹೆಂಗ್ ಮಾಡ್ಬೇಕು ಅಂತ 1-2 ನಿಮಿಷ ಬರ್ಕೋರಿ. ಫೋಟೋದ ಹೀಲಿಂಗ್ ಏನಿರುತ್ತೆ ಅಂದ್ರ, ನಿಮ್ಮಲ್ಲಿ ಪ್ರಿಂಟ್ ಔಟ್ ಇದ್ರೆ ಬೆಸ್ಟ್, ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ಈಗೀಗ
ನಿಮ್ಮ ಮೊಬೈಲ್ ಅಲ್ಲಿ ಗ್ಯಾಲರಿಯಲ್ಲಿ ಅವ್ರ ಫೋಟೋ ಬರುತ್ತೆ. ನಿಮ್ ತೋರಿಸ್ತೀನಿ ಗ್ಯಾಲರಿಯಲ್ಲಿ ನಮ್ ಚುಕ್ಕಿ ಇದ್ದಾಳೆ ನೋಡ್ರಿ, ಹಂಗೆ ನಿಮ್ ಗ್ಯಾಲರಿಯಲ್ಲಿ ಅವ್ರ ಫೋಟೋ ಹಾಕಿರ್ತಾರ. ಫೋಟೋನ ಕ್ಲಿಕ್ ಮಾಡ್ಬೇಕು, ನೀವ್ ಎದುರಿಗೆ ಇಟ್ಕೊಳ್ಬೇಕು, ನೀವು ಫೀಲ್ ಮಾಡ್ಕೊಳ್ಬೇಕು ನಿಮ್ ಎದುರಿಗೆ ಅವ್ರು ಮಲಗಿದ್ದಾರೆ ಅಂತ. ಅವಾಗ ನೀವು ಕ್ಲೆನ್ಸಿಂಗು ಸೀಲ್ಡಿಂಗು ಏನು ಮಾಡ್ಕೊಳ್ಳೋದಿಲ್ಲ. ಫೋಟೋ ಹೀಲಿಂಗ್ ಮಾಡುವಾಗ ಕ್ಲೆನ್ಸಿಂಗು ಸೀಲಿಂಗ್ ಮಾಡ್ಕೊಳ್ಳೋದಿಲ್ಲ. ಆರಾಮ್ಸೆ ನೀವು ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಹೀಲ್ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಇಲ್ಲೇ ಅಂತ ತಿಳ್ಕೊರಿ, ಇಷ್ಟೇ ಕೈ, ಇಲ್ಲಿ ಮೂಲಾಧಾರ, ಇಲ್ಲೇ ಸ್ವಾದಿಷ್ಟ, ಹಿಂಗ್ ಅದೇ ಫೋಟೋ ಸುತ್ತಾನೆ ನೀವು ಮಾಡ್ಬೇಕಲ್ಲೇ. ಹಾ, ನಿದ್ದೆ ಹೋಗಿದ್ರು. ಓಕೆ, ಸೊ ಈ ರೀತಿ ನೀವು ಫೋಟೋಕ್ಕೂ ಮಾಡ್ಬೋದು. ಹಾ, ಸೊ ಇಷ್ಟು ನಿಮ್ಗೆ ಎಲ್ಲರಿಗೂ ತಿಳಿತು ಅಂತ ಹೇಳಿ ಅನ್ಕೊಂಡಿರಿ. ಇವತ್ತಿನ ಕ್ಲಾಸ್ ಯೂಸ್ ಇತ್ತಲ್ಲ, ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಕೊಂಡಿನಿ. ಇನ್ನು ಏನಾದ್ರೂ ಕನ್ಫ್ಯೂಷನ್ ಇದ್ರೆ ರಿಕಾರ್ಡಿಂಗ್ ಇರುತ್ತೆ ಇವತ್ತಿನ. ಒಂದೇ ನೀವು ಚೋಕುರೆಯ ಜೊತೆಗೆ ಪ್ಲಸ್ ಮಾಡ್ಬೇಕು. ಇವತ್ತು ಯಾಕೆ ನಾವು ಮಾಡ್ಲಿಲ್ಲ ಅಂದ್ರೆ ಈ ಕೈ ಬಹಳ ಪೇನ್ ಆಗುತ್ತೆ ಹಿಂಗ್ ಹಿಡಿದು ಗೊತ್ತಿರ್ಲಿ ನಿಮ್ಗೆ. ನಾನು ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ 5 ವರ್ಷ ಆಯ್ತು ನಾ ಬಂದು, ನನ್ಗೆ ಗೊತ್ತಿದೆ. ಹೋದ್ಸಲ ಅಂತೂ ಬರೀ ಲೈಟ್ ಕೊಟ್ಟೆ ಮಾಡಿದ್ದು, ಒಂದು ಸಿಂಬಲ್ಸ್ ಅನ್ನ ಯೂಸ್ ಮಾಡಿಲ್ಲ. ಮಾಡ್ತಾರೋ ಇಲ್ಲೋ ಅಂತ ಹೇಳಿ ನನ್ಗೆ ಹಂಗ ಅನಿಸಿತ್ತು. ಬಟ್ ಈ ಸಲ ನೀವೆಲ್ಲ ಬೆಸ್ಟ್ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟಿದ್ರಿ. ಮತ್ ನಿಮ್ಗೆಲ್ಲರಿಗೆ ಇನ್ನೊಂದ್ಸಲ ಅಭಿನಂದನೆ. ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಗೆ ಯಾರ್ಯಾರು ಸಹಾಯ ಮಾಡಿರಿ ಅವ್ರೆಲ್ಲರಿಗೂ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ತಂದ ಇನ್ನೊಂದ್ಸಲ 2ನೇ ಧನ್ಯವಾದವನ್ನ ನಿಮ್ ಕೊಡ್ತಾ ಇದೀವಿ. ಮತ್ ನೆನ್ಪಿಟ್ಕೋರಿ, ನೀವು ಹೀಲಿಂಗ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಇದೆ ನೋಡ್ರಿ. ಅವ್ರು ತಗೊಳ್ಳೋರು ನಿಮ್ಗಿಂತಾನು ಗ್ರೇಟ್ ಇರ್ತಾರ. ಅವ್ರು ನಿಮ್ಗೆ ಮಲ್ಗೋದಿಲ್ಲ ನೀವ್ ಎದ್ರಿಗೆ ಅಂದ್ರೆ ಏನ್ ಮಾಡ್ತೀರಿ ನೀವು? ಎಲ್ಲಿ ಹೀಲಿಂಗ್ ಮಾಡ್ತೀರಿ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಿ. ಹಾಗಾಗಿ ನಿಮ್ಗೆ ಅವ್ರು ಬಹಳ ಸಪೋರ್ಟ್ ಮಾಡ್ಯಾರ. ಹಂಗಾಗಿ ನೀವು ಅವ್ರಿಗೆ ಮ್ಯಾಲ ಉಪಕಾರ ಮಾಡಿನಂತ ತಿಳ್ಕೊಬೇಡ್ರಿ ಅವತ್ತು. ನೋ, ನಿಮಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮ್ ಮೇಲೆ ವಿಶ್ವಾಸ ಮಾಡ್ಯಾರ, ಲೆಕ್ಕ ಹಾಕ್ರಿ ನೀವು. ಅವ್ರು ಬಹಳ ಗ್ರೇಟ್ ಇದ್ದಾರ ಅಂತ ತಿಳ್ಕೊರಿ. ಓಕೆನಾ? ಸೊ ಹಾಗಾಗಿ ಅವ್ರಿಗೂ ಸಮೇತ ಒಂದ್ಸಲ ಥ್ಯಾಂಕ್ ಯು ಹೇಳ್ರಿ. ಮತ್ತೆ ನಾಳೆ ಮತ್ತೊಂದು ಅದ್ಭುತ ಸೆಷನ್ ಜೊತೆಗೆ ನಾನು ಬರ್ತೀನಿ. ನಾಡಿದ್ದು ನಿಮ್ದೆಲ್ಲಾರ್ದು ದೀಕ್ಷೆ ಇರುತ್ತೆ. ಓಕೆನಾ? ಆನಂತರ ಇನ್ನೂ ಒಂದು ಹೇಳೋದಿತ್ತು ನಿಮ್ಗೆ. ನಮ್ಮ ಫಸ್ಟ್ ಬ್ಯಾಚ್ ನಲ್ಲಿ ಇನ್ನೂ 3 ಸೀಟ್ ಖಾಲಿ ಉಳ್ಕೊಂಡಿವೆ. ಫಸ್ಟ್ ಬ್ಯಾಚ್ ಅಲ್ಲಿ. ಸೆಕೆಂಡ್ ಬ್ಯಾಚ್ ಅಂತೂ ಪೂರ್ತಿ ಫುಲ್ಫಿಲ್ ಆಗಿದೆ. ಯಾರಿಗಾದ್ರೂ ನಿಮ್ಗೆ ಬರ್ಬೇಕು ಅಂತೇಳಿ ಇದ್ರೆ ನೀವು ಬರ್ಬೋದು. 3 ಮಾತ್ರ ಖಾಲಿ ಉಳ್ಕೊಂಡಿವೆ. ಓಕೆನಾ? ಸೊ ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್. ನಾಳೆ ಸಿಗೋಣ ಮತ್ತೆ.